ಕೋಟಿ ಪ್ರಮೇದೇವ ಸರ್ವ ಕಾರ್ಯೇಷು ಸರ್ವದಾ. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ದಶಕ 4 ಸಮಾಸ 4 ಪಾದ ಸೇವನ ಭಕ್ತಿ ಭಾಗ 3 ಈ ವಿಷಯದ ಉಪನ್ಯಾಸವನ್ನ ಶ್ರೀಯುತ ಶಂಕರವನಪುರ ಅವರು ನೆರವೇರಿಸಿಕೊಂಡಿದ್ದಾರೆ. ಶ್ರೀಯುತರಿಗೆ ಎಲ್ಲ ಸಹೃದಯ ಕೇಳುಗರ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಶ್ರೀ ಮಠದ ಪರವಾಗಿ ಕಾರ್ಯಕ್ರಮಕ್ಕೆ ದೀರ್ಘದ ನಮಸ್ಕಾರವಾಗಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕೇಳುಗರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ದಿನದ ಉಪನ್ಯಾಸವನ್ನ ಶ್ರೀಯುತರು ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः. गुरुर्साक्षात् परब्रह्मा तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ ಸದ್ಗುರು ಶಿವ ಚಿದಂಬರ ಗುರು ಮಹಾರಾಜ್ की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. अगड़िया आनंदवन गृह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. सुखा सारिके पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिका मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೋಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೋಳು ಏಕನಾಥ ವೈರಾಗ್ಯದಳು ಸುಖಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ರಾಮ ರಘುನಂದನ ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ ರಾಮ जानकीपति राम जानकीपति राम विमलमति राम विमलमति राम रघुनंदना राम रघुनंदना राम दीनवत्सला राम दीनवत्सला राम भक्तवत्सला राम भक्तवत्सला राम रघुनंदना राम रघुनंदना. रामदास म्हणे तुझ रामदास म्हणे तुझ अगम्य लीला अगम्य लीला. रामा रघुनंदना
ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ 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 ರಾಜಾಧಿರಾಜ ಸದ್ಗುರುನಾಥ महाराज की जय श्री गुरुदेव दत्त ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳು. ಇನ್ನು ಈ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾಸ್ವಾಮಿಗಳ ಪರಾವತಾರಿಗಳೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳೂ ಆಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ನಾರಾಯಣ್ ಭಗವಾನ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗದ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳು ಕರುಣಾಮಯಿಗಳು ಪರಮ ಪೂಜ್ಯರು ಆಗಿರುವಂತಹ ಶ್ರೀ ಸದ್ಗುರು ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಲ್ಲಿಯೂ ಆಹ್ವಾನಿತಗೊಂಡಿರುವಂತಹ ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದನಾರ್ಪಣೆ ಕಾರ್ಯವನ್ನು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಅನುಭಾವಿಗಳು ಆಗಿರುವಂತಹ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿರುವಂತಹ ನಮ್ಮ ಶ್ರೀದತ್ತ ಅವರಿಗೂ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಶೇಷಾಚಲ ಸತ್ಸಂಗದ ಕಾರ್ಯಕ್ರಮದಲ್ಲಿ ಈ ಒಂದು ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ, ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ, ಜ್ಞಾನಿಗಳಿಗೆ, ಮುಮುಕ್ಷುಗಳಿಗೆ, ಸಾಧಕರಿಗೆ ಸರ್ವರಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರು ನುಡಿಸಿದಂತಹ ಎರಡು ವಿಚಾರಗಳನ್ನು ನೀವುಗಳೆಲ್ಲ ಅವರದೇ ಆದಂತಹ ಗ್ರಂಥರಾಜ ದಾಸಬೋಧದ 4ನೇ ದಶಕ 4ನೇ ಸಮಾಸ ಪಾದಸೇವನ ಭಕ್ತಿ ಸಮಾಸದಲ್ಲಿಯ ಈಗಾಗಲೇ 2 ಭಾಗಗಳನ್ನು ನಾವು ಚಿಂತನೆ ಮಾಡಿದ್ದಾಗ್ಯದ. ಇವತ್ತು 3ನೇ ಭಾಗದೊಳಗೆ ಸಮರ್ಥರು ತಮ್ಮ ಈ ಓವಿಯೊಳಗೆ ನಮಗೆ ಏನನ್ನ ತಿಳಿಸ್ತಾರ, ಏನನ್ನ ತಿಳಿಸ್ಬೇಕಂತ ಮಾಡ್ಯಾರ ಅನ್ನುವಂಥ ವಿಚಾರವನ್ನು ನೀವೆಲ್ಲ ಶ್ರವಣ ಮಾಡೋಣ. ವಾಸ್ತವಿಕವಾಗಿ ಈ ಒಂದು ಪಾದಸೇವನ ಭಕ್ತಿ ಅನ್ನುವಂಥದ್ದು ಇಂಥ ಒಂದು ಶ್ರೇಷ್ಠ ಭಕ್ತಿ ಅದಲ್ಲ. ಯಾರಿಗೆ ಪಾದಸೇವನ ಭಕ್ತಿ ಗಡಸ್ತದ, ಭಕ್ತರಿಗೆ ಶಿಷ್ಯರಿಗೆ ಪಾದಸೇವನ ಭಕ್ತಿ ಅನ್ನುವಂಥದ್ದು ಘಡೋಸ್ತದಲ್ಲ, ಅವರು ಹೇಗೆ ಅಂದ್ರೆ ಈಗ ವಿಹಂಗಮ ಮಾರ್ಗ ಅಂತೇಳಿ ಬರ್ತದೆ. ಭಗವಂತ ಅಂದ್ರೇನು, ಹೋಗಿ ಫಲಕ್ಕೆ ಹೋಗಿ ಪಕ್ಷಿ ಹೋಗಿ ಫಲದೊಳಗೆ ಆ ಫಲದ ಮಧುರತೆಯನ್ನು ಏನಪ್ಪ ಅಂದ್ರೆ ಅನುಭವಿಸುವಂಥ ಒಂದು ಸ್ಥಿತಿಯ ಪಕ್ಷಿಗೆ ಏನದಲ್ಲ, ಹಂಗೆ ಈ ಯಾವುದಪ್ಪ ಅಂದ್ರೆ ಪಾದಸೇವನ ಭಕ್ತಿ ಅಕಸ್ಮಾತ್ ನಮಗೆ ಗಡೋಸ್ತು ಅಂದ್ರೆ ನಮಗೆ ಏಕ್ದಮ್ ಆತ್ಮನಿವೇದನ ಭಕ್ತಿಗೆ ಹೋಗ್ಲಿಕ್ಕೆ ಅಂಥ ಒಂದು ಸರಳ ಮಾರ್ಗ ಇದ್ರಾಗ ಗೋಚರ ಆಗಿಬಿಡ್ತದೆ. ಯಾಕಂದ್ರೆ ಈ ಒಂದು ಭಕ್ತಿ ಒಳಗೆ, ಪಾದಸೇವನ ಭಕ್ತಿ ಒಳಗೆ ಸಮರ್ಥರು ಹೇಳಿದಂಥ ವಿಚಾರಗಳು ಏನವ ಅಂದ್ರೆ, ಪಾದಸೇವನ ಭಕ್ತಿ ಅಂದ್ರೆ ಏನು ಅಂದ್ರೆ ಸದ್ಗುರುಗಳ ಅನನ್ಯ ಸೇವೆ ಮಾಡೋದು, ಸದ್ಗುರುಗಳ ಸಾನ್ನಿಧ್ಯದಲ್ಲಿರುವುದು, ಅವರು ಹೇಳಿದಂಥ ವಚನಗಳನ್ನು ಆಜ್ಞಾ ಪ್ರಮಾಣವಾಗಿ ಪಾಲಿಸುವುದು, ಸಂಪೂರ್ಣ ಶರಣಾಗತಿಯೊಂದಿಗೆ ಅವ್ರ ಜೊತೆ ಇದ್ದು ಏನಪ್ಪ ಅಂದ್ರೆ ಆಧ್ಯಾತ್ಮದ ಗುಹ್ಯ ವಿಚಾರಗಳನ್ನು
ಅವರು ಯಾವಾಗ ಕೃಪಾ ಮಾಡ್ತಾರ ಅವಾಗ ಶ್ರವಣ ಮಾಡಿಕೊಂಡು ಅವರ ಒಂದು ಕೃಪೆಯಿಂದ ಅವರದೇ ಆದಂಥ ಸ್ವರೂಪ ಅಂದ್ರೆ ಬ್ರಹ್ಮ ಸ್ವರೂಪದ ಸ್ಥಿತಿಯ ಅನುಭವವನ್ನ ಅನುಭವಿಸುವುದು ಇದು ಪಾದಸೇವನ ಭಕ್ತಿಯ ಒಂದು ವಿಶೇಷತೆ. ಅದಕ್ಕೆ ಈಗಾಗಲೇ ನಾವು 2 ಭಾಗದೊಳಗೆ ನೋಡ್ಲಿಕ್ಕಾಗಿ ಬಹಳಷ್ಟು ಏನಪ್ಪಾ ಅಂದ್ರೆ ಕಡಿಮೆ ಓವಿಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು ನಮಗಾಯ್ತು. ಯಾಕಂದ್ರೆ ಈ ಒಂದು ಪಾದಸೇವನ ಭಕ್ತಿಯೊಳಗೆ ನಾವು ಸ್ವಲ್ಪ ವಿಸ್ತಾರವಾಗಿ ಅಂದ್ರೆ ವಿಶೇಷವಾಗಿ ಬಹಳ ಗಡಸಾದ ವಿಷಯವನ್ನ ಸಮರ್ಥರು ಇದ್ರೊಳಗೆ ಹೇಳ್ತಾರ. ಯಾಕಂದ್ರೆ ಸದ್ಗುರುವಿನ ಮಹತ್ವ, ಸದ್ಗುರುವಿನ ಸ್ಥಿತಿ, ಸದ್ಗುರುವಿನ ಸೇವೆಯ ಒಂದು ವಿಶೇಷತೆ, ಆಮೇಲೆ ಸದ್ಗುರುಗಳ ನಿಜವಾದ ಸ್ವರೂಪ ಮತ್ತು ಆ ಸ್ವರೂಪ ಮತ್ತು ಆ ಬ್ರಹ್ಮ ಸ್ವರೂಪದ ಒಂದು ಸ್ಥಿತಿಯ ಅನುಭವ, ಇವೆಲ್ಲ ಒಂದು ಗಡಸಾದ ವಿಷಯಗಳನ್ನ ಸಮರ್ಥರು ಈ ಒಂದು ಭಕ್ತಿಯೊಳಗೆ ಹೇಳ್ಯಾರ. ಸದ್ಗುರುನಾಥ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಮಹಾಸ್ವಾಮಿ ಚಿದಂಬರರು, ಶೇಷಾಚಲ ಗುರು ಮಹಾರಾಜರು ನನ್ನ ಹೃದಯದ ಕೂತ್ಕೊಂಡು ಏನು ನುಡಿಸ್ತಾರೆ ಅದನ್ನ ಮುಂದಿನ ಒಂದು ಓವಿಗಳ ಕುರಿತ ಚಿಂತನೆ ಮಾಡೋಣ. ಹೋದ ಏನಪ್ಪಾ ಅಂದ್ರೆ ಓವಿ ಒಳಗೆ ಅಂದ್ರೆ 7ನೇ ಓವಿ ಒಳಗೆ ಏನು ಹೇಳಿದ್ರು ಅವರು, ಅನುಭವ ಗೀತ ಸಂಗತ್ಯಾಗ ನಸೆ, ಸಂಗತ್ಯಾಗಿ ಅನುಭವ ನ ದಿಸೆ, ಹೇ ಅನುಭವೀಯಾಸೀಚ ಭಾಷೆ ಏರಾಗತ ಗೋವಿ. ಅಂದ್ರ ಅನುಭವ ತಗೋತ್ನ್ಯಾಗ ಸಂಗತ್ಯಾಗ ಆಗಿರುವುದಿಲ್ಲ, ನಾವು ಅನುಭವಿಸೋತ್ನ್ಯಾಗ ಸಂಗತ್ಯಾಗ ಆಗಿರುವುದಿಲ್ಲ. ಸಂಗತ್ಯಾಗ ಆದಾಗ ಅನುಭವದ ಇದು ನಮ್ಗೆ ಕಣ್ಣಿಗೆ ಕಾಣಿಸುವುದಿಲ್ಲ, ಏನು ಅನುಭವ ಬಂತು ಅನ್ನುವಂಥದ್ದು. ಹೇ ಅನುಭವೀಯಾಸೀಚ ಭಾಷೆ, ಇದು ಅನುಭಾವಿಗಳಿಗೆ ಮತ್ತ ಇದು ಗೊತ್ತಾಗ್ತಾ ಹೊರತಾಗಿ ಉಳುಕಿದವ್ರಿಗೆ ಏನೋ ಗದ್ದಲ ಹೇಳಿಬಿಟ್ರಪ್ಪ ಅಂತ ನಂಗಾಗ್ತದ ಅಂತೇಳಿ ಸಮರ್ಥರು ಹೇಳ್ತಾರ. ಅಂದ್ರ ಜ್ಞಾತ ಜ್ಞೇಯ ಜ್ಞಾನ ತ್ರಿಪುಟಿ ಅಂತಾರೆ ಇವಕ್ಕೆ. ಜ್ಞಾತ ಆ ಜ್ಞಾನವನ್ನು ಸಂಪಾದನೆ ಮಾಡವ, ಜ್ಞೇಯ ವಸ್ತು ಯಾವುದನ್ನ ನಾವು ಅನುಭವಿಸಬೇಕಾಗಿದೆ ಆ ವಸ್ತು ಆ ಜ್ಞಾನ, ಅದನ್ನು ತಿಳಿದ್ಲಿಕ್ಕೆ ಬೇಕಾಗಿರುವಂತ ಜ್ಞಾನ. ಈ 3ರೊಳಗ ಒಂದೇ ಅನುಭವದ ಕೊರತಿದ್ರು ಸಹಿತ ಇವು 3ಗಳಿಂದ ಮೀರಿದಂತ ಒಂದು ಸ್ಥಿತಿ ಏನದಲ್ಲ, ಅದು ಪರಬ್ರಹ್ಮನ ಸ್ಥಿತಿ ಅದ, ಅದು ನಿನ್ನ ಸ್ವರೂಪ ಸ್ಥಿತಿ ಅದ, ಅದು ವಿಮಲ ಬ್ರಹ್ಮನ ಸ್ಥಿತಿ ಅದ, ಅದೇ ನಿನ್ನ ಸದ್ಗುರುಗಳ ಒಂದು ಸ್ವರೂಪ ಸ್ಥಿತಿ ಅದ ಅನ್ನುವಂಥದ್ದು ಸಮರ್ಥರು ಹೇಳ್ತಾರ. ಅದಕ್ಕೆ ಇಂಥ ಗಡಚಾದ ವಿಷಯವನ್ನ ಪರಬ್ರಹ್ಮನ ಬಗ್ಗೆ ನೀವು ವಿಚಾರ ಮಾಡಬೇಕಾಗಿತ್ತು ಅಂದ್ರೆ ಅದು ನಿನಗೆ ಸ್ವಲ್ಪ काही उमजले तरी नुमजे, काही समजले तरी न समजे, काही ಭುಜೆ ತರಿ ನಿರ್ಭುಜೆ ಕಿಂಚಿತ್ ಮಾತ್ರ. ಸಮರ್ಥನ ಅಂದ್ರೆ ಏನೋ ಸ್ವಲ್ಪ ನಮಗೆ ಅನುಭವ ಬರ್ಲಿಕ್ಕೆ ಸಾಧ್ಯದ. ಯಾವಾಗ ಅಂದ್ರೆ ನಮ್ಮ ಪಾತ್ರತಾ ಆ ರೀತಿ ಅದನ್ನ ಹಿಡ್ಕೊಳ್ಳೋಂತ, ಅದನ್ನ ಅನುಭವಿಸುವಂತ, ಅದನ್ನ ತಿಳ್ಕೊಳ್ಳೋಂತ ಪಾತ್ರತಾ ಬರ್ಬೇಕಾತಂದ್ರ ಸಮರ್ಥ ರಾಮದಾಸ್ ಮಹಾರಾಜರೇ ತಮ್ದೊಂದು ಅಭಗನಾಗ ಅಂತಾರ, ಅದನ್ನ ತಿಳಿಬೇಕಾಗಿದ್ರೆ ನಿನ್ನ ಮನಸ್ಸು ಮೊದಲು ವಿಶಾಲ ಮಾಡ್ಕೊಂತ. ಅವ್ರಂತಾರ, मन हे विवेके विशाल करावे, मन हे विवेके विशाल करावे, मग आठवावे परब्रह्म, मग आठवावे परब्रह्म, मन हे विवेके विशाल करावे, मन हे विवेके विशाल करावे, परब्रह्म म्हणी तरीचा निवाळे, परब्रह्म म्हणी तरीचा निवाळे, जरी भोदेगळे अहंकार, जरी भोदेगळे अहंकार, मन हे विवेके विशाल करावे, मन हे विवेके विशाल करावे, अहंकार गळे संतांचे संगती, अहंकार गळे संतांचे संगती, तरी आदियंती समाधान, तरी आदियंती समाधान, मन हे विवेके विशाल करावे, मन हे विवेके विशाल करावे,
समाधान घडे स्वरूपी राहता, समाधान घडे स्वरूपी राहता, विवेके पाहता निसंगाच्या, विवेके पाहता निसंगाच्या, निसंगाचा संग सदृढ धरावा, निसंगाचा संग सदृढ धरावा, संसार तरावा दास म्हणे, संसार तरावा दास म्हणे, मन हे विवेके विशाळ करावे, मन हे विवेके विशाळ करावे, मग आठवावे परब्रह्म, मग आठवावे परब्रह्म, मन हे विवेके विशाळ करावे, मन हे विवेके विशाळ करावे, विशाळ करावे, विशाळ करावे. मन हे ವಿವೇಕೆ ವಿಶಾಲ ಕರಾವೆ. ಅವರಂತಾರ ಪರಬ್ರಹ್ಮನ ಒಂದು ಸ್ಥಿತಿಯ ಅನುಭವ, ಅಧ್ಯಾತ್ಮದ ಮುಂದಿನ ಮೆಟ್ಟಲುಗಳ ನಮಗ ಅದರ ತತ್ವಗಳ ನಮಗೆ ಆ ಒಂದು ತತ್ವ ನಮಗೆ ಅವಗತ ಆಗಬೇಕಾಗಿತ್ತು, ನಮಗೆ ತಿಳಿಬೇಕಾಗಿತ್ತು ಅಂದ್ರೆ ನಮ್ಮ ಮನಸ್ಸು ಮೊದಲು ವಿಶಾಲ ಮಾಡ್ಕೋಬೇಕು. ನಮ್ಮ ಮನಸ್ಸ ಬಹಳ ಸಂಕುಚಿತ ಇರ್ತದೆ. ನಾವು ವಾಸ್ತವಿಕವಾಗಿ ನೋಡಿದೇವಂದ್ರೆ ನಮ್ಮ ಮನಸ್ಸು ಎಷ್ಟು ಸಂಕುಚಿತದ ಅಂದ್ರೆ ನಮ್ಮ ಶರೀರದಷ್ಟೇ ಸಂಕುಚಿತದ, ಬಹಳ ಆದ್ರೆ ನಮ್ಮ ಮನಿ ಎಷ್ಟಾದ್ರೆ ವಿಶಾಲತ ಅದ ಇಲ್ಲ. ಕೆಲವೊಬ್ಬರಿಗೆ ತಮ್ಮ ಸಮುದಾಯದ ಅಷ್ಟು ವಿಶಾಲ ಅದ, ಕೆಲವೊಬ್ಬರಿಗೆ ಊರಿನಷ್ಟು ಊರಿನ ಜನರೆಲ್ಲ ಸುಖದಿಂದ ಇದ್ರೆ ಸಾಕು ಅನ್ನುವಷ್ಟು ವಿಶಾಲ ಅದ. ಅಂದ್ರೆ ಬಹಳಷ್ಟು ನಾವು ಮನಸ್ಸು ಸಣ್ಣದ ಮಾಡಿಕೊಂಡೇ ಎಲ್ಲ ವಿಚಾರ ಮಾಡ್ತೇವೆ. ಆದರೆ ಮನಸ್ಸು ಸಣ್ಣದ ಮಾಡಿಕೊಂಡು ವಿಚಾರ ಮಾಡಿದ್ರೆ ಪರಬ್ರಹ್ಮನ ಒಂದು ಸ್ಥಿತಿ, ಈಗ ಸಮರ್ಥ್ರಿ ಹೇಳುವಂಥ ಮುಂದಿನ ಒಂದು ಸ್ಥಿತಿಗಳು ನಮಗೆ ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ಮನಸ್ಸು ವಿಶಾಲ ಮಾಡ್ಕೋರಿ ಅಂದಾರ. ಅದಕ್ಕೆ ನಾವು ನೀವುಗಳೆಲ್ಲ ಮನಸ್ಸನ್ನು ವಿಶಾಲ ಮಾಡಿಕೊಂಡು ಇವತ್ತು ಅವರು ಹೇಳುವಂಥ ವಿಚಾರಗಳನ್ನು ನಾವು ಶ್ರವಣ ಮಾಡೋಣ. ಅದಕ್ಕೆ ಅವ್ರಂತಾರೆ, ತೇ ಪರೇ ಹೋನಿ ಪರ ಮನ ಬುದ್ಧಿ ಅಗೋಚರ ಸಂಗತ್ಯಾಗೆ ವಿನ ಏನ ಅನುಭವಾಸಿ. ಅಂದ್ರೆ ಯಾವುದು ಪರಕ್ಕೆ ಪರನಾದಂಥ ಆ ಪರವಸ್ತು ಅದಲ್ಲ, ಅದು ಸಂಘ ತ್ಯಾಗ ಮಾಡಿದ್ರೆ ಅದು ಅನುಭವಕ್ಕೆ ನಾವು ಬರ್ತಿತ್ತು ಅಂದ್ರೆ ಅವಾಗ ಸಂಘ ತ್ಯಾಗ ಆಗಿರೋದಿಲ್ಲ. ಸಂಘ ತ್ಯಾಗ ಅಂದ್ರೆ ಏನು? ದೇಹ ಬುದ್ಧಿಯ ಒಂದು ತ್ಯಾಗ. ದೇಹ ಬುದ್ಧಿಯಿಂದ ಹೊರಗೆ ಬರಲಿಲ್ಲ ಅಂದ್ರೆ ನಾವು ಇವತ್ತು ನಾವು ಅಕಸ್ಮಾತ್ ಧ್ಯಾನಕ್ಕೆ ಕೂತಿದ್ದೇವೆ ಅಂತ ತಿಳ್ಕೊರಿ, ಮಹಾಸ್ವಾಮಿಯ ನಾಮಸ್ಮರಣೆಯನ್ನೇ ಮಾಡ್ಲಿಕ್ಕತ್ತೀವಿ. ಮಾಡೋ ಹೊತ್ನ್ಯಾಗ ಮಾಡವ, ಮಾಡುವಂತ ನಾಮ, ಮಾಡುವಂತ ಕ್ರಿಯೆ, ಈ ಮೂರು ಯಾವಾಗ ಇರ್ತಾವಲ್ಲ ಆ ಎಲ್ಲಿ ತನಕ ಇರ್ತಾವ ಅಲ್ಲಿ ತನಕ ನಮ್ಮ ನಾಮಸ್ಮರಣೆ ಫಲದ್ರೂಪ ಆಗುದಿಲ್ಲ. ಅದು ಅಷ್ಟು ಸರಳೇನು ಇಲ್ಲ ಅಂತಾರವ್ರು. ಯಾಕಂದ್ರೆ ಬಹಳಷ್ಟು ಅದನ್ನೇನಪ್ಪ ಅಂದ್ರೆ ಅಖಂಡ ನಾಮಸ್ಮರಣೆ ನಮ್ಮಲ್ಲಿ ನಡಿಲಿಕ್ಕತ್ತು. ಚಿದಂಬರ 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 ಅದ್ರೊಳಗೆ ಪೂರ್ಣ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸು ಅದ್ರೊಳಗೆ ಪೂರ್ಣ ಅದ್ರಾಗ ಇದು ಆಗಿಬಿಡ್ತು ಅಂತಂದ ಅಂದ್ರೆ ಆವಾಗ ಒಂದು ಕ್ಷಣ ಹೆಂಗಾಗಿಬಿಡುತ್ತೆ ಅಂದ್ರೆ ನಾನು ನಾಮಸ್ಮರಣೆ ಮಾಡ್ಲಿಕ್ಕತ್ತನಿ ಅನ್ನುವಂಥದ್ದನ್ನು ಸಹಿತ ಮರ್ತು ಬಿಡ್ತಲ್ಲ, ಅದು ಸಂಗತ್ಯಾಗ. ಅದು ಸಂಗತ್ಯಾಗ ಆದಾಗ ಮಾತ್ರ ಅನುಭವ ಬರ್ತದ. ಖರೆ ಅನುಭವ ಬಂದ ಅನುಭವ ಹೇಳಲಿಕ್ಕೆ ಬರುದಿಲ್ಲ ಅವಾಗ. ಯಾಕಂದ್ರೆ ದೇಹ ಬುದ್ಧಿಯಿಂದ ಮೀರಿ ಹೋದಾಗ ಇಂದ್ರಿಯಗಳಿಗೆ ಅಗೋಚರವಾಗಿರುವಂತ ಒಂದು ಸ್ಥಿತಿ ಇಂದ್ರಿಯಗಳೊಳಗೆ ಇದ್ದಾಗ ಹೇಳಲಿಕ್ಕೆ ಬರ್ಬೋದು. ಖರೆ ಇಂದ್ರಿಯಗಳಿದ್ದಾಗ ಅಂದ್ರೆ ದೇಹ ಬುದ್ಧಿ ಇದ್ದಾಗ ಅದರ ಅನುಭವ ಬರುವುದಿಲ್ಲ. ದೇಹ ಬುದ್ಧಿಯಿಂದ ಆತ್ಮ ಬುದ್ಧಿಯೊಳಗೆ ಹೋದಾಗ ಆ ಬಂದ ಅನುಭವವನ್ನು ಹೇಳಿಕ್ ಬರುವುದಿಲ್ಲ. ಅದಕ್ಕೆ ಅವರಂದ್ರು ಅನುಭವ ಗೀತ ಸಂಗತ್ಯಾಗನಸೆ ಸಂಗತ್ಯಾಗಿ ಅನುಭವನ ದಿಸೆ ಹೇ ಅನುಭವಿ ಆಸೀಚ ಭಾಷೆ. ಇದು ಅನುಭಾವಿಗಳಿಗೆ ಮಾತ್ರ ಗೊತ್ತಾಗ್ತಂತಾರೆ. ಅಂತ ಅನುಭಾವಿಗಳು ನೀವೆಲ್ಲರೂ ಇದ್ದಿರಿ, ಇರಬೇಕು. ಯಾಕಂದ್ರೆ ಈ ವಿಷಯ ಗಡಸಾದಂಥ ವಿಷಯವನ್ನ ಇದನ್ನ ಎಷ್ಟು ಸಾಧ್ಯದ ಅಷ್ಟು ನಾವು ಈಗ ಇದನ್ನ ತಿಳ್ಕೊಂಡು ಬಿಟ್ಟೇವು ಅಂದ್ರೆ ಮುಂದೆ ನಾವು ಏನ್ ತಿಳ್ಕೋದ ಅದ ಅನ್ನುವಂಥದ್ದು ಈಗ ನಮ್ಮ ಅಂತರಂಗದಾಗ ನೆಲೆಗೊಳ್ತದ. ನಾವೀಗ ಮುಂದೆ ನವವಿಧ ಭಕ್ತಿಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಸದ್ಗುರುವಿನ ನಿಶ್ಚಯ, ಗುರು ನಿಶ್ಚಯ, ಆಮೇಲೆ ಸದ್ಗುರುವಿನ ಲಕ್ಷಣಗಳು, ಸಶಿಷ್ಯನ ಲಕ್ಷಣಗಳು, ಶುದ್ಧ ಜ್ಞಾನ ಅಂದ್ರೆ ಏನು,
ಮುಖ್ಯ ದೇವ ಯಾರು, ಇವೆಲ್ಲ ಮುಂದಿನ ಸಮಾಸಗಳೊಳಗ ಮುಂದಿನ ದಶಕದೊಳಗ ನಾವು ತಿಳ್ಕೋದದ. ಅವೆಲ್ಲ ತಿಳ್ಕೊಬೇಕಾಗಿತ್ತು. ಅಂದ್ರೆ ಇದು ಎಲ್ಲದಕ್ಕಿಂತ ಮೀರಿದ್ದು ಒಂದು ಕೊನೆಯದ ಅಂದ್ರೆ ನಮ್ಮ ಒಂದು ಸ್ವರೂಪಾನುಭವ ಅನ್ನುವಂಥದ್ದನ್ನು ನಾವು ತಿಳ್ಕೋ ಸಂಬಂಧ ಈ ಮಾರ್ಗಿಡದೆವು, ಈ ಒಂದು ಸತ್ಸಂಗದಾಗ ಕೂತೇವು ಅನ್ನುವಂಥದ್ದು ಇವತ್ತಿನ ಈ ಒಂದು ಪಾದಸೇವನ ಭಕ್ತಿಯ ಓವಿಗಳನ್ನು ತಿಳ್ಕೊಂಡಾಗ ಅನಿಸ್ತದ. ಇದನ್ನ ಬಹಳಷ್ಟು ಮನಸ್ಸು ಕೊಟ್ಟು ನಾವು ಮುಂದಿನ ಎಲ್ಲಾ ವಿಚಾರಗಳನ್ನು ಸಮರ್ಥರು ಕೇಳ್ಬೇಕಂತ ಅನಿಸ್ತದ. ಅಂತ ವಿಚಾರಗಳನ್ನು ಸಮರ್ಥರು ಹೇಳ್ತಾರ. ಮುಂದಂತಾರ ಅವರು, ಹರೇ ಸಂಗ ತ್ಯಾಗ ಆಣಿ ನಿವೇದನ ವಿದೇಹ ಸ್ಥಿತಿ ಅಲಿಪ್ತಪಣ ಸಹಜ ಸ್ಥಿತಿ ಉನ್ಮನಿ ವಿಜ್ಞಾನ ಹೇ ಸಪ್ತಹಿ ಏಕರೂಪ. ಸಂಗತ್ಯಾಗದ ಒಂದು ಇದೇ ಸಂಗತ್ಯಾಗ ಅಂತ ಇದೇನು ಸಂಗತ್ಯಾಗದ ಬಗ್ಗೆ ಶಬ್ದವನ್ನು ಬಳಸಿದ್ರಲ್ಲ, ಸಂಗತ್ಯಾಗ ಅಂದ್ರೆ ಏನು, ಸಂಗತ್ಯಾಗದ ಪರ್ಯಾಯ ಒಂದು ಏನಪ್ಪಾ ಅಂದ್ರ ಹೆಸರು ಏನೇನವ ಪರ್ಯಾಯ ಹೆಸರುಗಳನ್ನ ಅಧ್ಯಾತ್ಮದಾಗ ನಾವು ಬಳಸ್ತೇವೆ. ಅವ್ಯಾವ ಅಂದ್ರ ಸಂಗತ್ಯಾಗ ಒಂದನೇದ್ದು, ಅದರಂಥದ್ದೇ ಅದರ ಪರ್ಯಾಯನೇ ಆತ್ಮನಿವೇದನ ಅಂದ್ರೆ ನಿವೇದನ, ಮೂರನೇದು ವಿದೇಹ ಸ್ಥಿತಿ, ನಾಲ್ಕನೇದ್ದು ಅಲಿಪ್ತತನ, ಐದನೇದ್ದು ಸಹಜ ಸ್ಥಿತಿ, ಆರನೇದ್ದು ಉನ್ಮನಿ, ಏಳನೇದು ವಿಜ್ಞಾನ. ಈ 7 ಅವಸ್ಥೆಗಳೇನವಲ್ಲ ಇವು ಒಂದೇ ಸಂಗತ್ಯಾಗದ ಒಂದು ಪರ್ಯಾಯ ಒಂದು ಸ್ಥಿತಿಯನ್ನು ನಮಗೆ ಹೇಳಿಕತ್ತ ಹೊರತಾಗಿ ಸಂಗತ್ಯಾಗ ಅನ್ನುವಂಥದ್ದು, ಸಂಗತ್ಯಾಗ ಅಂದ್ರೆ ಏನು ಹಂಗಾದ್ರೆ ಸಂಗತ್ಯಾಗ ಅನ್ನುವಂಥದ್ದು ಕೆಲವೊಂದು ಈ 7ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ಚಿಂತನೆ ಮಾಡೋಣ. ಸಂಗತ್ಯಾಗ ಅಂದ್ರೇನು, ದೇಹ ಬುದ್ಧಿಯ ತ್ಯಾಗ. ದೇಹ ಬುದ್ಧಿ ಅನ್ನುವಂಥದ್ದು ಅದು ಎದದ್ರಿಂದ ಕೂಡಿದಂದ್ರ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವು ಏನವಲ್ಲ ಇದ್ರೊಳಗಿಂದ ಈ ದೇಹ ಬುದ್ಧಿ, ನಾನು ದೇಹ ಇದ್ದೀನಿ ಅಂತೇಳಿ ದೇಹಕ್ಕೆ ಸಂಬಂಧಿಸಿದ ಎಲ್ಲ ವಿಷಯ ವಸ್ತು ವಿಚಾರಗಳು ಇವೇನವಲ್ಲ ಇವೆಲ್ಲ ದೇಹಕ್ಕೆ ಸಂಬಂಧಿಸಿದ್ದು. ಇವತ್ತಿನ ದಿವಸ ನಾವೊಂದು ಪ್ರಪಂಚ ಮಾಡಿಕೊಂಡೆವು, ಸಂಸಾರ ಮಾಡಿಕೊಂಡೆವು, ಅಥವಾ ಆಧ್ಯಾತ್ಮದೊಳಗಿದ್ದೆವು, ಸಮುದಾಯ ಕಟ್ಟಿಕೊಂಡೆವು, ಭಕ್ತಿ ಮಾಡ್ಲಿಕ್ಕತ್ತೇವು, ಉತ್ಸವಾದಿಗಳನ್ನ ಮಾಡ್ಲಿಕ್ಕತ್ತೇವು, ಇವೆಲ್ಲನೂ ಮಾಡ್ಲಿಕ್ಕತ್ತೇವು ಅಂತೇನು ಎಲ್ಲಿ ತನಕ ನಮಗ ಈ ಮಾಡ್ಲಿಕ್ಕತ್ತೇವು ಅನ್ನುವಂಥದ್ದು ಯಾರು ಮಾಡ್ಲಿಕ್ಕತ್ತಾರ? ನಾ ಮಾಡ್ಲಿಕ್ಕತ್ತಾನ. ಈ ನಾ ಯಾವುದು? ದೇಹ ಬುದ್ಧಿ ಹಿಡ್ಕೊಂಡಂತ ನಾ ಅಂದ್ರೆ ಇದೊಂದು ದೂಷಿತ ನಾ. ನಿಜವಾಗಿಯೂ ಅಹಂ ಅನ್ನುವಂಥದ್ದು, ಆ ನಾ ಅನ್ನುವಂಥದ್ದು ಶುದ್ಧನ ಅನ್ನುವಂಥದ್ದು ಆತ್ಮಸ್ವರೂಪನೇ ಅದ. ಅದಕ್ಕೆ ಆ ಆತ್ಮಸ್ವರೂಪದ ನಾ ಬಿಟ್ಟು ಅಶುದ್ಧವಾದಂತ ಈ ನಾ ಏನದಲ್ಲ, ನಾನು ಮಾಡಿದೆ, ನಾನು ಹೇಳಿದೆ, ನಾನು ಕೇಳಿದೆ, ನನ್ನಿಂದ ನಡೀತದ, ನಾನು ಇರ್ಲಿಕ್ಕಂದ್ರೆ ಹೆಂಗ, ಇವೆಲ್ಲ ವಿಕಲ್ಪಗಳು. ಸಂಸಾರದಾಗ ನಾನೇ ಎಲ್ಲ ಇಷ್ಟು ಮಾಡಿದೆ, ಇವೆಲ್ಲ ನಾ ಅನ್ನುವಂಥದ್ದು ಈ ಒಂದು ದೇಹ, ನಾನು ದೇಹ ಇದ್ದೀನಿ ಅಂತನ್ನುವಂಥ ಒಂದೇ ಒಂದು ಕಾರಣದಿಂದ ನಾನು ಅಂದ್ರೆ ದೇಹ ಬುದ್ಧಿ, ಈ ದೇಹವೇ ನಾನು ಇದ್ದನಂತ ಬಳಸುವಂತ ನಾ ಏನದಲ್ಲ, ಈ ಎಲ್ಲ ವಸ್ತು ವಿಚಾರಗಳನ್ನ ತ್ಯಾಗ ಮಾಡೋದೇನದಲ್ಲ ಅದು ಸಂಗತ್ಯಾಗ. ಅಂದ್ರ ಈ ದೇಹ ನಾನು ಅಂತ ತಿಳ್ಕೊಂಡಂತ ಅಶುದ್ಧನ ಎಲ್ಲ ಒಂದು ಏನಪ್ಪಾ ಅಂದ್ರೆ ಒಂದು ಗುಂಡಾಳ ಹಾಕೊಂಡು ಕೂತ್ ಬಿಟ್ಟದ. ಅವೆಲ್ಲ ವಿಷಯ ವಸ್ತು ವಿಕಾರಗಳನ್ನ ತ್ಯಾಗ ಮಾಡೋದೇನದಲ್ಲ ಅದು ಸಂಗತ್ಯಾಗ ಅಂತ ಹೇಳಿ ಸಮರ್ಥರು ಹೇಳ್ತಾರ. ಅದು ದೇಹ ಬುದ್ಧಿ ಮೀರಿದಂತ ಸ್ಥಿತಿ, ಇದು ಸಂಗತ್ಯಾಗ. ಇನ್ನ ನಿವೇದನ ಅನ್ನುವಂಥದ್ದು, ನಿವೇದನ ಅಂದ್ರೆ ಏನು? ಮನುಷ್ಯನಲ್ಲಿಯ ಅಹಂಕಾರ ರೂಪದ ನಾನು ಅಂದ್ರ ಜಡ ಬುದ್ಧಿ, ಮನಸ್ಸು ಮತ್ತು ಇಂದ್ರಿಯಗಳು, ಈ ಅನಾತ್ಮವಾದ ಜಡ ಅಶಾಶ್ವತ ನಾಶವಂತ ದೃಶ್ಯದಿಂದ ತುಂಬಿರುವ ನಾನ ಎಂಬುದನ್ನು ಭಗವಂತನ ಚರಣದಲ್ಲಿ ಅರ್ಪಣೆ ಮಾಡುವುದು. ಅಂದ್ರೆ ಇದೇನು ಇಷ್ಟೋ ತನಕ ಸಂಗತ್ಯಾಗದೊಳಗೆ ಅಶುದ್ಧ ನಾನದ ಒಂದು ವಿಚಾರಗಳನ್ನು ಹೇಳಿದಿಲ್ಲ. ಕಣ್ಣಿಗೆ ಕಾಣುವ ವಸ್ತುಗಳೇ ನಾನು, ಇವೇ ನಾನೇ ಇವನು ಮಾಡಿದೆ ಅನ್ನೋತ್ತಲ್ಲ, ಇವನ್ನೆಲ್ಲ ಏನ್ ಮಾಡುದು? ಹೋಗಿ ಭಗವಂತನ ಚರಣದೊಳಗೆ ಅರ್ಪಣೆ ಮಾಡುದು. ತುಕಾರಾಮ ಮಹಾರಾಜರಂದ್ರು, ತುಕಾ ಮಳೆಗಾಲು ತಯಾವರಿ ಭಾರ, ಅವನ ಮ್ಯಾಲ ಭಾರ ಹಾಕಿಬಿಡುದು. ವಾಹುಹಾ ಸಂಸಾರ ದೇವಾಪಾಯಿ. ಇವೆಲ್ಲನೂ ಪೂರ್ಣ ಸದ್ಗುರುಗಳ ಒಂದು ಚರಣದೊಳಗೆ ನಾವು ಇದನ್ನ ಅರ್ಪಣೆ ಮಾಡೋದೇನದಲ್ಲ ಇದೇ ನಿವೇದನ. ಅಂದ್ರೆ ನೈವೇದ್ಯನ ಉಳುಕಿ ತೋರಿಸ್ತೀವಿ. ನೈವೇದ್ಯ ಅದು ಬೇಕಾಗಿಲ್ಲ ಭಗವಂತಗೆ. ಯಾವುದು ನಾಶವಂತದ ಅದನ್ನ ನನಗೆ ಹಾಕಪ್ಪ ಅಂತಾರ. ಆತ್ಮಾರಾಮದೊಳಗೆ ಶಿಷ್ಯನಂತಲ್ಲಿ ಸದ್ಗುರುಗಳು ಬರ್ತಾರ, ನೋಡಪ್ಪ ಯಾವುದು ನಾಶವಂತದಲ್ಲ
ಅದನ್ನು ನನಗೆ ಹಾಕು, ನಿನಗೆ ಶಾಶ್ವತ ಆನಂದದ ಸ್ಥಿತಿಯನ್ನು ಕೊಡ್ಲಿಕ್ಕೆ ಬಂದನೋ ಶಿಷ್ಯ ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರು ಆತ್ಮಾರಾಮದೊಳಗೆ ಹೇಳ್ತಾರೆ. ಸದ್ಗುರು ಅಂತಾನ, ನೀ ಏನು ಮಾಡಬೇಡ, ಯಾವುದು ನಾಶವಂತದ ಅದನ್ನ ನನಗೆ ಹಾಕು, ಅದನ್ನ ಹಾಕಿದ ಮೇಲೆ ನಾನು ನಿನಗೇನು ಕೊಡ್ತೀನಿ ಅಂತಂದ್ರ ನಿನಗೆ ಶಾಶ್ವತವಾದಂತ ನಿನ್ನ ಸ್ವರೂಪ ಸಾಕ್ಷಾತ್ಕಾರವನ್ನೇ ಮಾಡಿಕೊಡ್ತೀನಿ. ಅಂತದ್ದು ಯಾವುದು ನಾಶದ, ಯಾವುದು ಹೊಲಸದ, ಆ ಕಸವನ್ನು ನಾನು ನಿನ್ನ ಕೇಳಿಕತ್ತೀನಿ. ಕಸ ಹಾಕಲಿಕ್ಕೂ ಹಿಂದ್ ಮುಂದೆ ನೋಡ್ಲಿಕ್ಕತ್ತಲ್ಲಪ್ಪ ನೀನು ಅಂತಂತ. ಅವಾಗ ಮುಂದಂತಾನ, ಆಯ್ತ್ರಿ ಗುರುಗಳ, ಇದನ್ನೆಲ್ಲ ನಾನು ನಿಮಗೆ ಅರ್ಪಣೆ ಮಾಡಿದ್ದೆ. ಅರ್ಪಣೆ ಮಾಡಿದಂದ್ರೆ ಅರ್ಪಣೆ ಮಾಡೋ ಒಬ್ಬನು ಇದೆಯಲ್ಲೋ ಅಂತಂದ್ರು ಅವರು. ಅಂದ್ರ ಇಷ್ಟು ಸೂಕ್ಷ್ಮವಾದ ವಿಚಾರಗಳನ್ನ ಸಮರ್ಥರು ಆತ್ಮಾರಾಮದಾಗ ಹೇಳ್ಯಾರ. ಹೆಂಗ ದಾಸ ರಾಜಾರಾಮ್ ಮಹಾರಾಜರು ನಿಜಾತ್ಮ ಬೋಧದೊಳಗೆ ವಿಶೇಷ ವಿಚಾರಗಳನ್ನ, ಸೂಕ್ಷ್ಮ ವಿಚಾರಗಳನ್ನ, ಗುಹ್ಯ ವಿಚಾರಗಳನ್ನ ತಿಳಿಸ್ಯಾರಲ್ಲ, ಹಂಗ ಆತ್ಮಾರಾಮನು ಒಂದು ಗ್ರಂಥದ ಇರ್ಲಿ. ಅದಕ್ಕ ಇದನ್ನೆಲ್ಲನೂ ಸದ್ಗುರುನಾಥನ ಚರಣದೊಳಗ, ಇಲ್ಲಿ ಪಾದ ಸೇವನ ಭಕ್ತಿಯೊಳಗೆ ಹೆಂಗದ ಅಂದ್ರೆ ಸದ್ಗುರುನೇ ಭಕ್ತಿನೇ ಮುಖ್ಯದ, ಸದ್ಗುರುನಾಥಗೆ ಅರ್ಪಣಾ ಮಾಡೋದೇ ಮುಖ್ಯದ. ಹಂಗ ಸದ್ಗುರುನಾಥನ ಚರಣ ಅಂದ್ರೆ ಸದ್ಗುರು ಮತ್ತು ಭಗವಂತ ಇದು ಬ್ಯಾರೆ ಅಲ್ಲ. ಬ್ಯಾರೆ ಅಂತ ತಿಳ್ಕೊಂಡ್ ನಾವ ಸರ್ವತಾ ಪಾಪಿಷ್ಟ ಜಾಣ ಉದ್ಧವ ಅಂತೇಳಿ ಏಕನಾಥಿ ಭಾಗವತೊಳಗ ಕೃಷ್ಣ ಪರಮಾತ್ಮ ಹೇಳ್ತಾನ. ಅದಕ್ಕ ಇವನ್ನೆಲ್ಲನೂ ಸದ್ಗುರುಗಳ ಚರಣದ ಹಾಕ್ಬಿಡು. ತನು ಧನ ಮನ ಎಲ್ಲ ಏನಿದ್ದದ್ದೆಲ್ಲ ಸದ್ಗುರುಗಳಿಗೆ ಅರ್ಪಣೆ ಮಾಡೋದು. ಆದ್ರ ಬಾಳೆಕುಂದ್ರಿ ಪಂತ್ ಮಹಾರಾಜರಂತಾರ, ತನು ಧನ ಮನ ಅರ್ಪಣ ಮಾಡಿ ಅನುಚಿತ ಕರ್ಮವ ಮಾಡುವರು. ಇದೆಲ್ಲ ಅರ್ಪಣೆ ಮಾಡ್ತಾರ. ಮಾಡಿದ ಮೇಲೆ, ಅರ್ಪಣೆ ಮಾಡಿದ ಮೇಲೆ ಅವ್ರ ಮೇಲೆ ಅಧಿಕಾರ ಹೆಂಗ್ ಬರ್ತದ? ಅಧಿಕಾರ ಬರೋದಕ್ಕಿಂತ ಅದನ್ನ ಮಾಡಿ ಮತ್ತೆ ಕೆಟ್ಟ ಕೆಲಸನೇ ಮಾಡಿದ್ರೆ ಏನು ಉಪಯೋಗ? ಘನ ದುರಾಸೆ ಹಿಡಿದು ಘನ ಗುರುದ್ರೋಹಕ್ಕೆ ಒಳಗಾಗುವರು. ತನುಧನ ಮನ ಅರ್ಪಣ ಮಾಡಿ ಅನುಚಿತ ಕರ್ಮ ಮಾಡುವರು. ಘನ ದುರಾಸೆಯನ್ನು ಬಿಡದೆ ಘನ ಗುರುದ್ರೋಹಕ್ಕೆ ಒಳಗಾಗುವರು. ಕೋಡಿ ಗುರು ಮಾರ್ಗವಿದು ಹೇಡಿಯ ಕೆಲಸ ಅಲ್ಲ ಅಂತ ಒಂದು ಪದ ಅವ್ರು ಬಹಳ ಚಂದದ. ಅದು ಇಲ್ಲಿ ಇನ್ನು ಮುಂದೆ ನಿವೇದನ ಅಂದ್ರ ಇಲ್ಲೂ ತ್ಯಾಗ ಮಾಡೋದೇ ಅದ. ಯಾವ್ದು ಅಶಾಶ್ವತವಾದದ್ದನ್ನು ಸದ್ಗುರುಗಳ ಚರಣಕ್ಕೆ ಅರ್ಪಣೆ ಮಾಡೋದು ಅರ್ಥಾರ್ಥ ಅದು ಸಂಗತ್ಯಾಗನೇ. ಸಂಗತ್ಯಾಗದ ಪರ್ಯಾಯ ಇದು. ಇನ್ನು ವಿದೇಹ ಸ್ಥಿತಿ ಅಂದ್ರೆ ದೇಹಿ ಅಸೋನ ದೇಹಿ ಬುದ್ಧಿ ನಾಯಿ. ದೇಹದೊಳಗಿದ್ರು ಸಹ ದೇಹ ಬುದ್ಧಿ ಇರ್ಲಾರ್ದಂಥದ್ದು. ಅಂದ್ರೆ ದೇಹ ಬುದ್ಧಿಯನ್ನು ಸದ್ಗುರುಗಳಿಗೆ ಅರ್ಪಣಾ ಮಾಡಿ ಇರುವಂತದ್ದು ಏನದಲ್ಲ, ಅದು ವಿಧೇಯ ಸ್ಥಿತಿ. ಇಲ್ಲೂ ಸಂಗತಿ ಆಗದ. ಇನ್ನು ಲಿಪ್ತತ ಅಂದ್ರೆ ಏನು? ಎಲ್ಲಕ್ಕೂ ಮೆತ್ಕೊಂಡಿರುವುದು, ಎಲ್ಲಕ್ಕೂ ಈ ಶರೀರಕ್ಕೆ, ಮನಸ್ಸಿಗೆ, ಚಿತ್ತಿಗೆ ಎಲ್ಲನೂ ನಮ್ಮದೇ ಒಂದು ಏನಪ್ಪಾ ಅಂದ್ರೆ ಅಶಾಶ್ವತವಾದದ್ದನ್ನ ಹಚ್ಕೊಂಡು ಕೂತ್ ಬಿಟ್ಟಿರೋದು. ಅದು ಯಾವುದು ಹಚ್ಕೊಳಾರ್ದಂತ ಇರುವಂತ ಸ್ಥಿತಿ. ಅಂದ್ರ ಇದ್ದು ಇರ್ಲಾರ್ದಂತ, ಇರಬೇಕು ಇರದಿರಬೇಕು. ಸಂಸಾರದ ಜನಕಾದಿ ರಾಜ ಋಷಿಗಳಂತೆ ಅವರೆಲ್ಲ ಹೆಂಗಂದ್ರೆ ಅಲಿಪ್ತತೆಯನ್ನು ಮೈಗೂಡಿಸ್ಕೊಂಡಿದ್ರು. ಹಂಗ ನಾವು ಅದ್ರ ಸಹಿತ ಸಂಸಾರದಾಗ ಇರಬೇಕು, ಸಂಸಾರ ಮಾಡಬೇಕು. ಏನು ಸಂಸಾರ ಒಂದು ಹೆಂಗಪ್ಪ ಅಂದ್ರೆ ಕರ್ತವ್ಯ ರೂಪದಿಂದ ಮಾಡಬೇಕು ಹೊರತಾಗಿ ಈ ಸಂಸಾರ ನಂದು ಅಂತೇಳಿ ಮಾಡಬಾರ್ದು. ಈಗ ಹೆಂಗಂದ್ರೆ ಇದಕ್ಕೊಂದು ಉದಾಹರಣೆ ಹೇಳ್ತಾರ. ಈಗ ಹೊಸ ಒಂದು ಪೀಳಿಗೆ ಒಳಗೆ ಇಬ್ರು ಗಂಡ ಹೆಂಡತಿ ನೌಕರಿ ಮಾಡ್ತಿರ್ತಾರೆ ಅಂತ ತಿಳ್ಕೊರಿ. ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ. ಅವ್ರಿಗೊಂದು ಮಗ ಆಗಿರ್ತದ. ಮಗನ್ ಜೋಪಾನ ಮಾಡೋದು ಹೆಂಗ? ಇಬ್ರು ನೌಕರಿಗೆ ಹೋಗೋರು. ಅವಾಗ ಏನ್ ಮಾಡ್ತಾರ? ಒಬ್ಬಕ್ಕಿನ ದಾಯಿನ್ ತಂದು ಇಟ್ಕೋತಾರ. ಅಂದ್ರೇನು? ಮಗನ ಸಂಭಾಳಿಸ್ಲಿಕ್ಕೆ. ಅಕ್ಕಿ ಇಷ್ಟು ಪಗಾರ ಅಂತೇಳಿ ನೇಮಸ ಮಾಡಿರ್ತಾರ. ಅಕ್ಕಿ ಎಷ್ಟು ಚಂದ ಆ ಕೂಸಿನ ಆ ಮಗನ ಸಂಭಾಳಿಸ್ತಾಳಂದ್ರ ಸ್ವತಃ ತಾಯಿಕಿಂತ ಹೆಚ್ಚು ಪ್ರೀತಿ ಮಾಡಿ ಆ ಹುಡುಗನ ಸಂಭಾಳಿಸ್ತಾಳ ಅಂದ ಮಾತ್ರಕ್ಕೆ ಆಕಿ ತಾಯಿ ಮಾಡೋ ಪ್ರೀತಿ ಇರ್ತಾನದು ಆಕಿ ಪಗಾರಕ್ಕಾಗಿ ಮಾಡ್ತಾಳ. ಅಕಸ್ಮಾತ್ ಪಗಾರ 1-2 ದಿವಸ ಲೇಟ್ ಆತಂದ್ರ ಮುಂದಾಕಿ ಆ ಹುಡುಗನ ಮೇಲೆ ಪ್ರೀತಿನೂ ಇರುದಿಲ್ಲ, ಏನೂ ಇರುದಿಲ್ಲ. ಯಾಕಂದ್ರೆ ಆಕಿ ಪ್ರೀತಿ ಪಗಾರದ ಮೇಲೆ ಇರ್ತದ. ಹಂಗ ನಾನು ಈ ಪ್ರಪಂಚ ಎದಕ್ ಮಾಡ್ಕೊಂಡನಿ? ಪರಮಾರ್ಥಕ್ಕೆ ಅನುಕೂಲ ಆಗಲಿ ಅಂತೇಳಿ ಭಗವಂತ ಆ ನಾಥ ನನಗೆ ಈ ಪ್ರಪಂಚ ಕೊಟ್ಟಾನ. ಪ್ರಪಂಚದಾಗಿರುವುದರಿಂದ ಪರಮಾರ್ಥ ಮಾಡ್ಲಿಕ್ಕೆ ಬಹಳ ಅನುಕೂಲ ಅದ. ಪ್ರಪಂಚ ಸಾಂಡೂನ ಪರಮಾರ್ಥ ಕೇಳ ತರಿ ಅನ್ನ ಮಿಳೇನ ಖಾಯೇಲ ಅಂತೇಳಿ. ಏನ್ರಿ? ವಿಮಲ ಲಕ್ಷಣ ಸಮಾಸದೊಳಗೆ ಸಮರ್ಥರಂತಾರ, ಪ್ರಪಂಚ ಬಿಟ್ಟು ಪರಮಾರ್ಥ ಮಾಡ್ಲಿಕ್ಕೆ ಹೋದ್ರೆ ತಿನ್ಲಿಕ್ಕೆ ಅನ್ನ ಸಿಗುದಿಲ್ಲ.
ಇವೆಲ್ಲ ಭಾಳ ಕಠಿಣವ. ಎಲ್ಲ ಮನ್ಯಾಗೆಲ್ಲ ಶಿಸ್ತದ. ಮನ್ಯಾಗ ನಮಗ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರ. ಸತ್ಸಂಗಕ್ಕೆ ಹೋಗ್ರಿ ಅಂತಾರ, ಅರ್ಬಿ ಒಗದು ಕೊಡ್ತಾರ. ಎಲ್ಲ ಎ ಟು ಜಡ್ ನಮಗೆ ಹೊಳ್ಳಿ ನೋಡ್ಸ್ ನಮಗೆ ನೀವು ಯಾಕೆ ಹೋಗ್ತೀರಿ ಅಂತ ಅನ್ಲಾರ್ದಂತ ಅಂತ ಒಂದು ವ್ಯವಸ್ಥೆ ಪ್ರಪಂಚ ಸಮರ್ಥರಿಟ್ಟಾಗ ಇರ್ಬೇಕು. ಅದನ್ನ ಹಚ್ಚುವ ಆರಾಮ್ ಇದ್ದಿ ಬಿಡಲ್ಲ. ಪ್ರಪಂಚ ಸಮರ್ಥರ ಮೇಲೆ ಹಾಕೋದು. ನಾವು ಪ್ರಪಂಚ ಮಾಡಿದೆವು ಅಂದ್ರೆ ಅದು ಎತ್ತರ ಆಗಿ ಕೊಡ್ತದೆ. ಅದೇ ನಾವು ಸದ್ಗುರುವಿನ ಕೈಯಾಗ ನಮ್ಮ ಪ್ರಪಂಚ ನಿಂದೆಪ್ಪ ಅಂದ್ಬಿಟ್ಟೆ ಅಂದ್ರೆ ಗುರುನಾಥ ಇಷ್ಟೊಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದೊಳಗಿರುವಂತ ಜೀವಿಗಳನ್ನ ಸಂರಕ್ಷಣೆ ಮಾಡವ, ಅವೆಲ್ಲದ್ರ ಪ್ರಪಂಚ ಸಂರಕ್ಷಣೆ ಮಾಡವ. ನಮ್ಮದೊಂದು ಸಣ್ಣ ಪ್ರಪಂಚ ಸಂರಕ್ಷಣೆ ಮಾಡುದಿಲ್ಲನ್ರಿ, ಅವನ ಮೇಲೆ ಬಿಟ್ಟು ಬಿಡುದು. ಅವ್ ಮಾಡಿದ ಪ್ರಪಂಚ ಎಷ್ಟು ಶುದ್ಧ ಆಗ್ತದೆ ಅಂದ್ರೆ ಅದು ನನ್ನ ಜೀವನದೊಳಗಿನ ಅನುಭವನೇ. ನಾನು ಅವ್ರ ಮೇಲೆ ಭಾರ ಹಾಕ್ಬಿಟ್ಟಿನಿ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಮೇಲೆ. ಗುರುನಾಥ, ಪ್ರಪಂಚ ನಿನ್ನ ಪ್ರಪಂಚ ಏನದಲ್ಲ ಪರಮಾರ್ಥಿಕ ಪ್ರಪಂಚ, ಅದಕ್ಕಾಗಿ ನಾನು ಸೇವಾ ತಗೋರಪ್ಪ ನನ್ನಿಂದ ಅಂತೇಳಿ ನಾನು ಯಾವಾಗೂ ಪ್ರಪಂಚದೊಳಗ ಎಂಟರ್ ಆಗ್ಲಿಲ್ಲ. ಆದ್ರೆ ನನ್ನ ಪ್ರಪಂಚ ಎಲ್ಲರಿಗಿಂತ ಚಂದ ಪ್ರಪಂಚ ಸಮರ್ಥರು ನಾನು ಮಾಡ್ಕೋತಿದ್ದಾರ, ಮುಂದೂ ಮಾಡ್ತಾರ. ಅವ್ರ ಸೇವಾ ಮಾಡೋದ್ರಾಗಿ ನನ್ನ ಜೀವನ ಕಳಿಬೇಕು. ಅದೇ ನನ್ನ ಏನಪ್ಪಾ ಅಂದ್ರೆ ಪ್ರಪಂಚದ ಒಂದು ಕಾರ್ಯ ಅಂತ ತಿಳ್ಕೊಂಡು ನಾನು ನನ್ನ ಸದ್ಗುರುಗಳ ಪರಮಾರ್ಥನೆ ನನ್ನ ಪ್ರಪಂಚ ಅಂತೇಳಿ ನಾ ಮಾಡ್ಲಿಕ್ಕತ್ತೀನಿ. ನನ್ನಷ್ಟ ಆನಂದ ನಾನೇ ಇದ್ದೀನಿ. ನೀವು ನಮ್ಮನ್ನು ನೋಡ್ಬೋದು. ಯಾವಾಗ ಹಿಂದಕ್ಕೆ ನೋಡಲಿಕ್ಕಿಲ್ಲ. ಯಾವಾಗಲೂ ನನ್ನ ಮುಖದೊಳಗ ಏನಪ್ಪಾ ಅಂದ್ರೆ ಸ್ವಲ್ಪ ಸಹಿತ ನನ್ನಂತಲ್ಲಿ ಇದು ಬಂದಿಲ್ಲ. ಯಾಕಂದ್ರೆ ನನಗೆ ಗೊತ್ತು, ನನಗೆ ಯಾವುದೂ ಭಾರೇ ಇಲ್ಲ. ಈಗ ಬಸ್ನ್ಯಾಗ ಹೊಂಟಿರ್ತೀವಿ ಅಂತ ತಿಳ್ಕೊರಿ ನೀವು, ಒಂದು ಗಂಟು ತಗೊಂಡು ಆ ಗಂಟ ಬಸ್ನ್ಯಾಗ ಕೂತ್ರು ಸಹಿತ ತಲೆ ಮೇಲೆ ಇಟ್ಕೊಂಡ್ರೆ ಎಷ್ಟು ಮೂರ್ಖತನ ರೀ ಅದು. ಅಲ್ಲಿ ಲಗೇಜ್ ಮಾಡಿರ್ತಾರ, ಅಲ್ಲಿ ಲಗೇಜ್ ಇಡ್ಲಿಕ್ಕೆ ಇದು ಮಾಡಿರ್ತಾರ, ಅಲ್ಲಿ ಇವಿಟ್ರೆ ಬಸ್ ಹೋಯ್ತಿರ್ತದ. ಅದನ್ನ ನಮ್ದು ಅದ್ಯಾಂಗ ಗಂಟು ಬಿಡ್ಲಿ ಅಂತೇಳಿ ಅದ್ ತಲೆ ಮೇಲೆ ಇಟ್ಕೊಂಡು ಕೂತಂದ್ರೆ ಬಸ್ನ್ಯಾಗ ಕೂತ್ರು ಸಹಿತ ವಾಜ್ಯ ಅಂತ ತಪ್ಪುದಿಲ್ಲ. ಹಂಗ ಮಹಾರಾಜರು ಇಂಥ ಒಂದು ಪಂಥವನ್ನು ನಮ್ಮ ಮನೆ ತನಕ ಬಂದಿದ್ದು ತೋರ್ಸ್ಯಾರ. ನಿನ್ನ ಜವಾಬ್ದಾರಿ ಎಲ್ಲ ನನಗದನೋ, ನಿನ್ನ ಉದ್ಧಾರ ಮಾಡೋ ಕಾರ್ಯಕ್ಕಾಗಿ ನಿನ್ನ ನಾನು ನಿನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತಂದಾಗ ನಿನ್ನ ಪ್ರಪಂಚ ಸರಿ ಮಾಡೋದಿಲ್ಲ. ನಿನ್ನ ಪರಮಾರ್ಥಕ್ಕೆ ಏನ್ ತೊಂದರೆ ಆಗ್ತದ, ನೀನ್ ತೊಂದರೆ ಮಾಡ್ಲಿಗೊಳ್ಳಾರ್ದಂಗ ನಿನ್ನ ಪ್ರಪಂಚ ನಾ ಮಾಡೋ ಹೊತ್ನ್ಯಾಗ ನಾವ್ಯಾಕೆ ಗೋಳಾಡ್ಬೇಕ್ರಿ ಪ್ರಪಂಚಕ್ಕಾಗಿ? ಅಕಸ್ಮಾತ್ ಪ್ರಪಂಚಕ್ಕಾಗಿ ಯಾರಾದ್ರೂ ಗೋಳಾಡ್ತಿದ್ರ ಅವ್ರಿಗೆ ಸದ್ಗುರು ಮೇಲಿನ ವಿಶ್ವಾಸ ಪೂರ್ತಿ ಇಲ್ಲ ಅಂತ ತಿಳ್ಕೊಬೇಕು. ಮಹಾಸ್ವಾಮಿ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟಿಲ್ಲ ಅಂತ ತಿಳ್ಕೊಬೇಕು. ಇಷ್ಟೆಲ್ಲ ಭಕ್ತಿ ಮಾಡಿ ಸಹಿತ ಏನ್ರಿ ಹಂಗ್ರಿ ಹಿಂಗಾಗ್ಯದ್ರಿ ಅಂತ ಗೋಳಾಡ್ಕೊತ ಕೂಡ್ತಿದ್ರ ಅಂದ್ರೆ ಸದ್ಗುರುವಿನ ಮೇಲೆ ವಿಶ್ವಾಸದ ಕೊರತೆನೇ ಹಂಗೆ ಮಾಡಿಸ್ತದ ಅಂತ ತಿಳ್ಕೊಬೇಕು. ಇರ್ಲಿ, ವಿಧೇಯ ಸ್ಥಿತಿ, ಅಲಿಪ್ತತನ ಅಂದ್ರೆ ಎಲ್ದಕ್ಕೂ ಅಂಟುಗೊಳ್ಳಾರ್ದಂತ ಇರುವಂತ. ಕುಂಬಾರ ಹೊಳ ಇರ್ತದ ನೋಡ್ರಿ, ಕೆಸರಾಗಿ ಅಡ್ಯಾಡ್ತದ, ಕೆಸರು ಮೈಗೆ ಹಚ್ಕೋದಿಲ್ಲ. ಕಮಲದ ಹೂ ಇರ್ತದ, ಅದು ಕೆಸರಾಗಿ ಇರ್ತದೆ, ಕೆಸರು ಹಚ್ಕೋದಿಲ್ಲ ಎಲ್ಲಿಗೆ ಅದಕ್ಕೂ. ಹಂಗ ನಾವು ಪ್ರಪಂಚದಾಗ ಇದ್ದು ಇರ್ಲಾರ್ದಂಗ ಪ್ರಪಂಚ ಮಾಡಬೇಕು. ಇದ್ರಾಗೂ ಸಂಗತಿ ಆಗನೆ ಅದ. ಇನ್ನ ಸಹಜ ಸ್ಥಿತಿ ಅಂದ್ರೆ ಏನು? ಅಲಿಪ್ತತೆ ಅನುಕೂಲ ಸಹಜ ಸ್ಥಿತಿ ಅಂದ್ರೆ ಏನು? ಹುಟ್ಟಿದ ಕೂಸಿನ ಸ್ಥಿತಿ ಹೆಂಗಿರ್ತದೆ ಹೇಳ್ರಿ ನೀವು? ಹುಟ್ಟಿದ ಕೂಸಕ್ಕ ನನಗೆ ಸಂತೋಷ ಬೇಕು ಅಂತೂ ಅನ್ನೋದಿಲ್ಲ, ನನಗೆ ದುಃಖ ಬಂದದ ಅದ್ ಹೆಂಗ್ ಪರಿಹಾರ ಮಾಡ್ಕೋಬೇಕಂತೇಳಿ ಚಿಂತೆನೂ ಮಾಡೋದಿಲ್ಲ. ಹೆಂಗಿದ್ದಂಗ ಒಟ್ಟ ಇದ್ದಿ ಬಿಡ್ತದ. ಹಂಗ ಸಹಜ ಇದ್ದಿ ಬಿಡ್ಲ. ಠೇವಿಲೆ ಅನಂತೆ ತೈಸೆ ಚೀರ ಹಾವೆ, ಚಿತ್ತಿಯ ಸೋದೆ ಹಾವೆ ಸಮಾಧಾನ. ಭಗವಂತ ಹೆಂಗಿದ್ದ ಇಟ್ಟನ್ ಹಂಗಿಟ್ಟಿ ಬಿಡುದು. ವಾಹಿಲ್ಯಾ ಉದ್ವೇಗ ದುಃಖಚಿ ಕೇವಲ ಭೋಗನೇತೆ ಫಲ ಸಂಚಿತಾಚೆ. ಸಂಚಿತದ ಭೋಗಿಸ್ಲಿಕ್ಕೆ ಬಂದದ, ಭೋಗಿಸ್ಕೊತಿರೋಲ್ಲಕ್ಕ. ಮಾಡಿದ್ದು ಉಣ್ಣೋ ಮಾರಾಯ, ಮಾಡಿದ್ದು ಉಣ್ಲಿಕ್ಕತ್ತದ. ನಾ ಯಾಕೆ ಅದನ್ನ ಒಳಗೆ ಹಚ್ಕೋಬೇಕು? ಅದಕ್ಕೆ ಹೊರಗೆ ನಿಂತು ನೀ ನೋಡುವಂತ ಸ್ಥಿತಿ ಏನದಲ್ಲ, ಯಾವುದೋ ಹಚ್ಕೊಳ್ಳಾರ್ದ ಸ್ಥಿತಪ್ರಜ್ಞ ಆರಾಮಿದ್ದು ಬಿಡುದು, ಸಹಜ ಸ್ಥಿತಿಯೊಳಗಿದ್ದು ಬಿಡುದು. ಇದು ಸಹಜ ಸ್ಥಿತಿ. ಇದರ ನಂತರ ಉನ್ಮನಿ ಅಂತೇಳಿ ಕೊನೆಯದು 6ನೇದು ಉನ್ಮನಿ ಅವಸ್ಥಾ. ಉನ್ಮನಿ ಅವಸ್ಥಾ ಅಂದ್ರ ಉತ್ ಪ್ಲಸ್ ಮನಸ್ ಅಂದ್ರ ಈ ಮನವನ್ನ ಊರ್ಧ್ವಮುಖವಾಗಿ ಹರಿಸುವಂತಹದ್ದು. ಅಂದ್ರ ಊರ್ಧ್ವಮುಖವಾಗಿ ಮನ ಹೋತಂತ ತಿಳ್ಕೊರು ನೀವು, ಈ ಕಡಿದು ಇರೋದಿಲ್ಲ. ಅದಕ್ಕೆ ಉನ್ಮನಿ ಸ್ಥಿತಿ ಅಂತಾರ. ಅದು ವಿಜ್ಞಾನಿ ಪಾವತ ಉನ್ಮನ ಸಹಜ ಜೀವೋತೆ. ವಿಜ್ಞಾನಿಗಳು ಮಾತ್ರ ಅಂತ ಉನ್ಮನಿ ಅವಸ್ಥೆಯನ್ನ ಅನುಭವಿಸ್ತಿರ್ತಾರ. ಆ ಉನ್ಮನಿ ಅವಸ್ಥೆಯೊಳಗೆ ಇರುವಂತ ಒಂದು ಆನಂದ ಏನದಲ್ಲ, ಅದು ಪರಬ್ರಹ್ಮನ ಒಂದು ಸ್ಥಿತಿ ಆನಂದದ, ನಮ್ಮ ಸ್ವರೂಪದ ಆನಂದದ. ಆ ಒಂದು ಮನಸ್ಸಿನ 14 ಸ್ಥಿತಿಯನ್ನು ದಾಟಿದಾಗ ಮಾತ್ರ ಉನ್ಮನಿ ಸ್ಥಿತಿ ನಮಗೆ ಪ್ರಾಪ್ತ ಆಗ್ತದೆ. ಮನಸ್ಸಿಗೆ 14 ಅವಸ್ಥೆಗಳವ ಅಂತ ಹೇಳ್ತಾರೆ ಶಾಸ್ತ್ರಕಾರ. ಹೇಳ್ತಾರ
ನಮ್ಮ ಮನಸ್ಸಿಗೆ 14 ಅವಸ್ಥೆ ಅವ್ಯಾವು? ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಸಮಾಧಿ ಅವಸ್ಥೆ, ಮೂರ್ಛಾವಸ್ಥೆ, ಮರಣಾವಸ್ಥೆ, ಜನ್ಮಾವಸ್ಥೆ, ಪಾಮರಾವಸ್ಥೆ, ವಿಷಯೀ ಅವಸ್ಥೆ, ಮುಮುಕ್ಷು ಅವಸ್ಥೆ, ಜೀವನ್ಮುಕ್ತಾವಸ್ಥಾ, ಅಸಂಸಕ್ತಾವಸ್ಥಾ, ಪದಾರ್ಥ ಭಾಮಿನಿ ಅವಸ್ಥಾ, ತುರ್ಯಾವಸ್ಥಾ. ಇವು ಮನಸ್ಸಿನ 14 ಅವಸ್ಥೆಗಳು. ಅಂದ್ರ ಈ 14 ಅವಸ್ಥೆಯೊಳಗೆ ನಾವು ಇದ್ರೊತ್ನಾಗೂ ಸಹಿತ ಮನಸ್ಸು ನಮ್ಮ ಜೋಡಿನೇ ಅದ, ಉನ್ಮನ ಆಗಿಲ್ಲ ಅದು. ಹಂಗ ಜಾಗೃತ ಅವಸ್ಥಾ ಅಂದ್ರೆ ಏನು? ಈಶ ನಿರ್ಮಿತ ವಸ್ತುಗಳಿಂದ ಮನಸ್ಸು ವ್ಯವಹಾರ ಮಾಡೋದಕ್ಕೆ ಜಾಗೃತಿ ಅವಸ್ಥಾ. ಭಗವಂತ ಏನಿಷ್ಟೆಲ್ಲ ಏನು ಪಂಚಭೂತಗಳು ನಿರ್ಮಾಣ ಮಾಡಿ ಇವೆಲ್ಲ ವಸ್ತು ವಿಷಯಗಳನ್ನು ಕೊಟ್ಟಲ್ಲ, ಅವು ನಿರ್ಮಾಣ ಮಾಡಿದ್ರಾಗ ವ್ಯವಹಾರ ಮಾಡ್ಕೊತ ಇರೋದು ಜಾಗೃತ ಅವಸ್ಥಾ. ಸ್ವಪ್ನಾವಸ್ಥಾ ಅಂದ್ರೆ ಸ್ವಸಂಕಲ್ಪಿತ, ನಾವೇ ಕಲ್ಪನಾ ಮಾಡ್ಕೊಂಡು, ಅದಕ್ಕೆ ನೋಡ್ರಿ ಸ್ವಪ್ನದಾಗ ನಾವು ಕಲ್ಪನಾ ಮಾಡಿದ್ದನ್ನೇ ಒಂದು ಸ್ವಪ್ನ ಆಗಿ ನಮ್ಮ ಮುಂದೆ ಕಣ್ಣು ಮುಂದೆ ಬರ್ತದ, ಅದು ಸ್ವಪ್ನಾವಸ್ಥಾ. ಸುಷುಪ್ತಿ ಅವಸ್ಥಾ ಅಂದ್ರೆ ತನ್ನ ಉಪಾಧಿಯೊಳಗೆ ಲೀನ ಆಗುವುದು ಸುಷುಪ್ತಿ. ಯಾವುದೇ ಇರಲಕ್ಕ, ಪ್ರಪಂಚಕ್ಕೆ ಉಪಾಧಿ ಇರಲಕ್ಕ, ಯಾವುದೇ ಇರಲಕ್ಕ ಅದ್ರಾಗ ಮಗನ ಕೆಲವೊಬ್ಬರು ನೋಡ್ಬೇಕು, ಇನ್ನ ಪೆನ್ಷನ್ ಆಗೋದು 5-6 ವರ್ಷ ಇರ್ತದ, ಪೆನ್ಷನ್ ಎಷ್ಟು ಕೊಡ್ತದೋ ಏನೋ ಅಂತ ಇಷ್ಟು ಮಗನ ಆಗಿಬಿಟ್ಟಿರ್ತಾರೆ ಲೆಕ್ಕದಾಗ. ಅವರು ಮಗನಾಗಿ ಅದ್ರಾಗೆ ಪೂರ್ಣ ಇದು ಮಾಡ್ಕೋತಾರೆ, ಮುಂದೆ ಹಂಗಪ್ಪ ಅಂತೇಳಿ ಅದೇ ಚಿಂತೆಯೊಳಗೆ ಇರ್ತಾರಲ್ಲ, ಇವೆಲ್ಲ ಸುಷುಪ್ತಿ ಅವಸ್ಥಾ. ಇನ್ನು ಸಮಾಧಿ ಅವಸ್ಥಾ. ಸಮಾಧಿ ಅವಸ್ಥಾ ಅಂದ್ರೆ ನಾಮಸ್ಮರಣೆ ಒಳಗ ಸದ್ಗುರುನಾಥನ ಚರಣದೊಳಗೆ ನಮ್ಮ ಮನ ಸ್ಥಿರ ಆಗಿ ನಿಂದಿರ್ತದಲ್ಲ, ಯಾವಾಗ ಅಲ್ಲಿ ಹೋಗಿ ಅದು ಆ ಚರಣದಾಗ ಲಯ ಆಗ್ತದಲ್ಲ, ಅದು ಸಮಾಧಿ ಅವಸ್ಥಾ. ಮೂರ್ಛಾವಸ್ಥಾ ಅಂದ್ರ ಈ ಮನಸ್ಸು ವ್ಯಗ್ರವಾಗಿ ವ್ಯವಹಾರ ಮಾಡ್ಲಿಕ್ಕೆ ಯಾವಾಗ ಅಸಮರ್ಥ ಆಗ್ತದಲ್ಲ, ಅದು ಮೂರ್ಛಾವಸ್ಥಾ. ಇನ್ನು ಮರಣಾವಸ್ಥಾ ಅಂದ್ರೆ ಏನು? ಈ ಮನಸ್ಸು ಈ ಶರೀರ ಬಿಟ್ಟು ಹೋದಾಗ ಅದಕ್ಕೆ ಮರಣಾವಸ್ಥಾ. ಮರಣಾವಸ್ಥಾ ಅಂದ್ರೆ ಈ ಶರೀರ. ಮನ ಅಂದ್ರೆ ಏನು? ಆತ್ಮನ ಒಂದು ಅಂಗಿದು. ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಆತ್ಮನ ಅಂಗಗಳು. ಆ ಮನ ಮರಣಾವಸ್ಥಾ ಅಂದ್ರೆ ಈ ಮನಸ್ಸು ಈ ಶರೀರ ಬಿಟ್ಟು ಹೋದಾಗ ಅದಕ್ಕೆ ಮರಣಾವಸ್ಥಾ ಅಂತಾರ. ಜನ್ಮಾವಸ್ಥಾ ಅಂದ್ರೆ ಈ ಮನಸ್ಸು ಯಾವಾಗ ಮತ್ತೊಂದು ಶರೀರ ಧಾರಣ ಮಾಡುವುದು ಅದಕ್ಕೆ ಜನ್ಮಾವಸ್ಥಾ ಅಂತಾರ. ಪಾಮರಾವಸ್ಥಾ ಅಂದ್ರೆ ಈ ಮನಸ್ಸು ಯಾವಾಗ ಬೇಕಾದ ಹಾಗೆ ವರ್ತಿಸುವುದು ಆ ಅವಸ್ಥೆಗೆ ಪಾಮರರು ಅವರೇನು ಬಲ್ಲರು. ಅಂದ್ರೆ ಮನಸ್ಸಿಗೆ ಬಂದಾಗ ಏನಿರ್ತಾರಲ್ಲ ಅವರು ಪಾಮರಾವಸ್ಥೆದೊಳಗಿದ್ದಾರೆ ಅಂತ ತಿಳ್ಕೋಬೇಕು. ವಿಷಯೀ ಅವಸ್ಥಾ ಅಂದ್ರೆ ಈ ಮನಸ್ಸು ಯಾವಾಗ ವಿಧಿಯುಕ್ತ ವ್ಯವಹಾರ ಮಾಡುವುದು ಅದಕ್ಕೆ ವಿಷಯೀ ಅವಸ್ಥಾ ಅಂತಾರೆ. ಮುಮುಕ್ಷು ಅವಸ್ಥಾ ಅಂದ್ರೆ ಈ ಮನಸ್ಸು ಯಾವಾಗ ಸ್ವಸ್ವರೂಪದ ಗುರುತು ಹಿಡಿಯಲು ಪ್ರಯತ್ನ ಮಾಡೋದು ಅದಕ್ಕೆ ಮುಮುಕ್ಷು ಅವಸ್ಥಾ ಅಂತಾರೆ. ಜೀವನ್ಮುಕ್ತ ಅವಸ್ಥಾ ಅಂದ್ರೆ ಈ ಮನಸ್ಸಿಗೆ ಯಾವಾಗ ಸ್ವರೂಪದ ಗುರುತು ಹಿಡಿಯಲು ಸಾಧ್ಯವಾಗುವುದು ಅದು ಜೀವನ್ಮುಕ್ತ ಅವಸ್ಥಾ. ಅಸಂಸಕ್ತ್ಯಾವಸ್ಥಾ ಅಂದ್ರೆ ಈ ಮನಸ್ಸು ವಿಷಯಗಳಿಂದ ವಿಮುಖನಾಗಿ ಅದರೊಳಗೆ ಅನಾಸಕ್ತಿ ಯಾವಾಗ ಆಗ್ತದೆ ಅದಕ್ಕೆ ಅಸಂಸಕ್ತ್ಯಾವಸ್ಥಾ ಅಂತಾರ. ಪದಾರ್ಥ ಭಾವಿನಿ ಅವಸ್ಥಾ ಅಂದ್ರೆ ಈ ಮನಸ್ಸಿಗೆ ಯಾವಾಗ ಪದಾರ್ಥ ಅರಿವು ಇರ್ಲಾರ್ದ, ಅದರ ದೃಷ್ಟಿ ಈ ಸೃಷ್ಟಿಯೊಳಗಿರ್ಲಾರ್ದ ಒಂದು ಅದೇ ಅಕಡಿ ಒಂದು ದೃಷ್ಟಿಯೊಳಗಿರುವಂತ ಒಂದು ಸ್ಥಿತಿ ಏನದಲ್ಲ ಅದು ಪದಾರ್ಥ ಭಾವಿನಿ ಅವಸ್ಥಾ. ತುರ್ಯಾವಸ್ಥಾ ಅಂದ್ರೆ ಈ ಮನಸ್ಸಿಗೆ ಯಾವಾಗ ಎಲ್ಲ ಕಡೆಗೂ ಭಗವಂತನ ಸ್ವರೂಪ ಕಾಣುವುದು ಆ ಸ್ಥಿತಿಗೆ ತುರ್ಯಾವಸ್ಥಾ. ಅಂದ್ರ ಎಲ್ಲಿ ತನಕ ನಮ್ ಭಗವಂತ ಎಲ್ಲದ್ರಾಗೂ ಭಗವಂತ ಕಾಣ್ಲಿಕ್ಕತ್ತಾನ, ಎಲ್ಲದ್ರಾಗೂ ಮಹಾಸ್ವಾಮಿ ನನಗೆ ಕಾಣ್ಲಿಕ್ಕತ್ತಾನ ಅಂದ್ರೆ ಅದು ತುರ್ಯಾವಸ್ಥಾ. ಅಂದ್ರೆ ನೋಡಾವ್ ನೀವು ಒಬ್ಬ ಇದ್ದಿ ಅಂದ್ರೆ ನಿನ್ ಜೋಡಿ ಆ ಮನಸ್ಸದ ಅಂದ್ರೆ ಇದು ಮನಸ್ಸಿನ 14ನೇ ಅವಸ್ಥಾ. ಇದನ್ನ ಮೀರಿದಂತ ಒಂದು ಸ್ಥಿತಿ ಏನದಲ್ಲ ಅದು ಅದು ಏನಪ್ಪಾ ಅಂದ್ರೆ ಇವ್ರು ಹೇಳುವಂತ ಉನ್ಮನಿ ಅವಸ್ಥಾ. ಅಂದ್ರ ಇದು ತಾನಾದಂತ ಸ್ಥಿತಿ. ಆ ಬ್ರಹ್ಮ ಸ್ವರೂಪದಾಗ ಪೂರ್ಣ ಮನ ಲಯ ಆಗಿಬಿಟ್ಟಿರ್ತದ, ಅಲ್ಲಿ ಮನನೇ ಇರುವುದಿಲ್ಲ, ಬ್ರಹ್ಮ ಸ್ವರೂಪದ ಒಂದು ಆತ್ಮಾನಂದವಾಗಿರುವಂತ ಸ್ಥಿತಿ ಅದು ಉನ್ಮನಿ ಅವಸ್ಥಾ ಅಂತಾರ. ಇನ್ನು 7ನೇದು ಯಾವ್ದಪ್ಪ ಅಂದ್ರ ಅವ್ರು ಹೇಳೋದು ವಿಜ್ಞಾನ. ಅಂದ್ರೆ ಈ ಖಾತ್ರಿಯಿಂದ ತಿಳ್ಕೊಂಡ ಪೂರ್ಣ ತಿಳ್ಕೊಂಡಿರುವುದೇ ಅದು ವಿಜ್ಞಾನ. ವಿಶೇಷ ಜ್ಞಾನ ಅರ್ಥಾತ್ ಆತ್ಮಜ್ಞಾನ. ಅಂದ್ರೆ ಏನು? ಆತ್ಮಜ್ಞಾನ ಯಾವಾಗ ಆಗ್ತದ ಆವಾಗ ಸಂಗತ್ಯಾಗ ಆಗೇ ಬಿಟ್ಟಿರ್ತದ. ಹಿಂಗ ಸಂಗತ್ಯಾಗದ ಇವೆಲ್ಲ 7 ಪರ್ಯಾಯ ಶಬ್ದ ಇದ್ರು ಅವ್ರು ಸಮರ್ಥರು ತಿಳಿಸ್ತಾರ. ಎಷ್ಟು ವಿಚಾರವನ್ನು ನೋಡ್ರಿ, ಇವನ್ನೆಲ್ಲ ತಿಳ್ಕೊಬೇಕಂತಾರ. ಇನ್ನ 9ನೇ ಓಯ್ಯೊಳಗೆ ಏನಂತಾರ? ಯಾಹಿ ವೇಗಳೇ ನಾಮಾಭಿಧಾನೇ ಸಮಾಧಾನಾಚಿ ಸಂಕೇತ ವಚನೆ ಸಕಳ ಕಾಹಿ ಪಾದ ಸೇವನೆ ಉಮಜೋಲಾಗೆ.
ಇನ್ನ ಸಾಕಷ್ಟವ. ಈಗ 7 ಅವ್ರು ಹೇಳಿದ್ರು, ಇನ್ನ ಹೆಸರುಗಳವ. ಯಾಹಿವೇಗಳೇ ನಾಮಾಭಿಧಾನೆ. ಇವೆಲ್ಲತ್ರ ಒಂದು ಮುಖ್ಯ ಏನಪ್ಪಾ ಅಂದ್ರೆ ಸಮಾಧಾನಾಚಿ ಸಂಕೇತ. ಇವೆಲ್ಲ ಸಮಾಧಾನದ ಸಂಕೇತ ತೋರಿಸುವಂತ ವಚನಗಳು. ಇವೆಲ್ಲ ಯಾವ್ಯಾವ ಅಂದ್ರೆ ಇಷ್ಟೋ ತನಕ ಅವ್ರು ಹೇಳಿದ್ರಲ್ಲ, 7 ಅವಸ್ಥೆಗಳು ಏನು ಹೇಳಿದ್ರಲ್ಲ, ಅವೆಲ್ಲ ಅವಸ್ಥೆಗಳು ಸಮಾಧಾನದ ಸಂಕೇತ ವಚನಗಳು. ಈ ಸಕಳಕ್ಕಾಗಿ ಪಾದ ಸೇವನೆ ಉಮಜೋಲು. ಪಾದ ಸೇವನೆ ಭಕ್ತಿ ಮಾಡಿದ್ರೆ ಇವೆಲ್ಲ ನಿಮಗ ಅನುಭವಕ್ಕೆ ಬರ್ತಾವ ಅಂತ ಮಾತು ಹೇಳ್ತಾರ. ಅದಕ್ಕೆ ಇನ್ನು 10ನೇ ಓವಿಯೊಳಗೆ ವೇದ ಗರ್ಭ ವೇದಾಂತ ಸಿದ್ಧ ಭಾವ ಗರ್ಭ ಸಿದ್ಧಾಂತ ಅನುಭವ ಅನುರ್ವಾಚ್ಯ ದಾದಾಂತ ಸತ್ಯವಸ್ತು ಶ್ರೀರಾಮ್. ಶ್ರೀ ಸದ್ಗುರುವಿನ ಜೊತೆ ಇದ್ದು ಅವರ ಸೇವೆ ಮಾಡಿ ಹತ್ತಿದರೆ ಸಾಕ್ಷಾತ್ಕಾರದ ಬೇರೆ ಬೇರೆ ಪ್ರಕಾರಗಳು ತಮ್ಮಿಂದ ತಾವೇ ತಿಳಿಯುವವು. ಸದ್ಗುರುನ ಸಾನ್ನಿಧ್ಯದೊಳಗೆ ಇರುವುದು ಬಹಳ ಮುಖ್ಯದ. ನಾವು ಇಲ್ಲಿಂದ ನೋಡ್ಕೋತ ಹಿಂದಿನಿಂದ ನೋಡ್ಕೋತ ಇತಿಹಾಸ ನೋಡಿದಾಗ ಸದ್ಗುರುಗಳ ಜೊತೆಗೆ ಇದ್ದು ಸಾನ್ನಿಧ್ಯದೊಳಗೆ ಇದ್ದ ಯಾರು ಅಖಂಡ ಸೇವಾ ಮಾಡ್ಯಾರ. ಅಖಂಡ ಸೇವಾ ಅಂದ್ರೆ ಏನು? ಯಾರು ಅವ್ರ ಇಚ್ಛೆಯಂತೆ ನಡೆದಾರ. ಯಾರು ಅವ್ರ ಇಚ್ಛೆಯಿಂದ ನಡೆದಾರಲ್ಲ, ಶ್ರೀರಾಮ್, ಯಾರು ಅವ್ರ ಇಚ್ಛೆಯಿಂದ ನಡೆದಾರಲ್ಲ ಅವ್ರಿಗೆ ಇವೆಲ್ಲ ವಿಚಾರಗಳು ತಿಳಿದಾವಂತ. ಅದಕ್ಕೆ ವೇದದ ಅರ್ಥ, ವೇದದ ರಹಸ್ಯಾರ್ಥ, ಉಪನಿಷತ್ತ ಇತ್ಯಾದಿಗಳ ಒಂದು ಅರ್ಥ, ಇವತ್ತರ ಮರ್ಮ, ಇವೆಲ್ಲ ತತ್ವ ವಿಚಾರಗಳು ಶೈವ, ಆಗಮ, ಸಿದ್ಧರ ಮಾರ್ಗ, ಸತ್ಪುರುಷರ ಅಭಿಪ್ರಾಯ, ನಡೆನುಡಿ, ಸ್ವಭಾವ, ಸ್ವಾನುಭವ, ನಾದಬಿಂದು, ಶೂನ್ಯತೆ, ಅಲಕ್ಷ್ಯದಲ್ಲಿ ಲಕ್ಷ್ಯ ಇತ್ಯಾದಿ ಸಿದ್ಧಾಂತ ನಿರ್ಣಯಗಳು ಭಗವಂತನ ಮಾರ್ಗದಲ್ಲಿ ನಾನಾ ನೀತಿಯ ಅನುಭವ. ಇವೆಲ್ಲನೂ ಏನಪ್ಪಾ ಅಂದ್ರ ಪಾದ ಸೇವನ ಭಕ್ತಿ ಒಳಗೆ ತಿಳಿತಾವಂತಾರ. ಮುಂದ 11ನೇ ಓವಿಯೊಳಗಂತಾರ ಶ್ರೀರಾಮ ಸಮರ್ಥ ಶ್ರೀರಾಮ್ ಬಹುದಾ ಅನುಭವಾಚಿ ಅಂಗೇ ಸಕಳ ಕಳತಿ ಸಂತ ಸಂಗೇ ಚೌತಿ ಭಕ್ತಿಚೇ ಪ್ರಸಂಗೇ ಗೌಪ್ಯತೆ ಪ್ರಗಟೇ. 4ನೇ ಆದಂತ ಈ ಪಾದ ಸೇವನ ಭಕ್ತಿಯ ಒಂದು ಗುಪ್ತವಾದ ವಿಚಾರವನ್ನು ಹೇಳ್ತೀನಿ. ಬಹುದಾ ಅನುಭವಾಚಿ ಹಂಗೆ, ಇವೆಲ್ಲ ಅನುಭವಗಳ ಕಾರಣದಿಂದ ಸಕಳ ಕಳತಿ, ಇವೆಲ್ಲ ಅನುಭವಗಳು ಸಕಳ ಕಳತಿ ಸಂತ ಸಂಘೆ, ಸಂತರ ಸಂಘದೊಳಗೆ ನೀತಿ ಅಂದ್ರ ಇವೆಲ್ಲ ತಿಳಿತಾವಂತಾರ. ಇದನ್ನ ನಾನು ನಿಮಗ ಹೇಳ್ತೀನಿ. ಅದಕ್ಕೆ ಸತ್ಸಂಗ ಐಸಾ ಸತ್ಸಂಗಾಚ ಮಹಿಮಾನ ಸಂತ ಸಂಘೆ ಹೋತೆ ಜ್ಞಾನ ಸತ್ಸಂಗ ಪರಿತೆ ಸಾಧನ ಆಣಿಕ ನಾಹಿ. ಸತ್ಸಂಗದೊಳಗಿರೋದ್ರಿಂದ ಎಷ್ಟೋ ತನಕ ಇವೇನು ವಿಚಾರಗಳವಲ್ಲ ಅಂತ ಸಂತರ ಸಂಘ ಬೇಕು. ಮತ್ತು ಸತ್ಸಂಗ ಅಂದ್ಕೂಳೆ ಈಗ ಸತ್ಸಂಗಗಳು ಸಾಕಷ್ಟವ. ಈಗ ಸತ್ಸಂಗ ಅಂದ್ರೆ ಹಂಗಂದ್ರೆ ಸಚ್ಚಿತ್ ಆನಂದ ಸ್ವರೂಪದ ಅನುಭವವನ್ನು ಉಂಡವ್ರ ಸಂಘದೊಳಗೆ ನಾವಿರ್ಬೇಕು. ಅಂಥ ಮಹಾತ್ಮರ ಸಂಘದೊಳಗಿರ್ಬೇಕು, ಸದ್ಗುರುಗಳ ಸಂಘದೊಳಗಿರ್ಬೇಕು. ಈಗೆಲ್ಲ ಸಂತರು ಅಂದ್ರೆ ಏನೋ ಸಂತ್ರಗತೆ ಇದ್ದವ್ರು ಎಲ್ಲ ರಗಡ ಮಂದಿ ಎಲ್ಲ ಕೂಡಿದ್ರು ಅಂದ್ರೆ ಸಂತರು. ನಾವು ಸತ್ಸಂಗ ಮಾಡ್ತೀವ್ರಿ. ಪ್ರಪಂಚದ ಮೇಲೆ ಹೋಗಿ ಮೋಹ ಹೋಗಿಲ್ಲ, ದೇಹ ಬುದ್ಧಿ ಹೋಗಿಲ್ಲ, ಅಹಂಕಾರ ಹೋಗಿಲ್ಲ, ದ್ವೇಷ ಹೋಗಿಲ್ಲ, ತಿರಸ್ಕಾರ ಹೋಗಿಲ್ಲ, ಮತ್ಸರ ಹೋಗಿಲ್ಲ. ಆಮೇಲೆ ಏನಪ್ಪ ಒಂದ್ ರೀತಿ ಎಲ್ಲಾ ಅವಗುಣಗಳ ನಮ್ಮಂತೇಳಿ ಇದ್ದು ನಾವು ಸತ್ಸಂಗದೊಳಗಿದ್ದು ಭಜನೆ ಮಾಡಿದ್ರೆ ಅಂಥವ್ರ ಸಂಘದೊಳಗೆ ಇಂಥ ವಿಚಾರಗಳು ತಿಳಿಲಿಕ್ಕೆ ಸಾಧ್ಯದನ್ರಿ? ಇಲ್ಲ, ಹಂಗಿಲ್ಲ. ಸಚ್ಚಿತ್ತ ಆನಂದ ಸ್ವರೂಪದ ಸಂಘ, ಅರ್ಥಾತ್ ಮಹಾತ್ಮರ ಗ್ರಂಥಗಳ ಸಂಘ, ಅರ್ಥಾತ್ ಸದ್ಗುರುಗಳು ನೀಡಿದಂತಹ ನಾಮಸ್ಮರಣೆಯ ಸಂಘ, ಭಗವಂತನ ನಾಮದ ಸಂಘದಾಗಿರುವುದೇನದಲ್ಲ ಅದು ಸತ್ಸಂಗ ಅನಿಸ್ಕೊತದ. ಇವೆಲ್ಲ ವಿಚಾರಗಳು ಆ ಸಂಘದಾಗ. ಅಂದ್ರೆ ನೀವು ನಾಮಸ್ಮರಣೆಯಾಗಿರಿ, ನೀವು ಗುರುನಾಥ್ ಕೊಟ್ಟಂತಹ ಆ ನಾಮಸ್ಮರಣೆ ಏನದಲ್ಲ, ನಾಮ ಮಂತ್ರವನ್ನ ಅಥವಾ ಮಹಾಸ್ವಾಮಿಯ ನಾಮ ಮಂತ್ರವನ್ನು ನೀವು ಅಖಂಡ ನಾಮಸ್ಮರಣೆ ಮಾಡ್ಕೋತ ಏಕಾಂತದೊಳಗೆ ಕೂತ್ ಬಿಟ್ರಿ ಅಂದ್ರೆ ಇವೆಲ್ಲ ಬ್ರಹ್ಮ ವಿಚಾರದ ಅನುಭವಗಳು ಅಲ್ಲಿ ಅದಕ್ಕೇನಂತಾರ ಅಲೌಕಿಕ ಪ್ರಚೀತಿ ಅಂತ. ಈ ಲೋಕದ ಪರಿಚಿತಿ ಅಲ್ಲ, ಅಲೌಕಿಕ ಅನುಭವಗಳಲ್ಲಿ ಆಗ್ತಾವಲ್ಲ, ಹಂಗೆ ಮುಂದೆ ಹೋದಂಗ ಆ ಬ್ರಹ್ಮಸ್ಥಿತಿಯ ಅನುಭವ ಅಲ್ಲೇ ಆಗ್ತಾವ ಅಂತ ಸಮರ್ಥರು ಹೇಳ್ತಾರ. ಮುಂದ ಶ್ರೀರಾಮ ಸಮರ್ಥ ಶ್ರೀರಾಮ್ ಪ್ರಗಟ ಬಸೋನಿ ನಸೆ ಗೌಪ್ಯ ಅಸೋನಿ ಭಾಸೆ ಭಾಸಾಹೂನ ಅನಾರಿಸೆ ಗುರುಗಮ್ಯ ಮಾರ್ಗ ಶ್ರೀರಾಮ್
ಪರಮಾತ್ಮ ವಸ್ತು ಪ್ರಕಟವಿದ್ದು ಇಲ್ಲದಂತೆ ಇರು. ಅದು ಪ್ರಕಟದ ಕರೆ, ಆದ್ರೂ ಸಹಿತ ನಮಗ್ ಕಾಣಿಸುವುದಿಲ್ಲ. ಪ್ರಕಟದ ಎಲ್ಲಾ ಕಡೆ ಅದ, ಎಲ್ಲಾ ಕಡೆ. ಪರಬ್ರಹ್ಮತೆ ಏಕಲೇ ಏಕದಾಂಚ ಸಕಲಾಸಿ ವ್ಯಾಪಿಲೆ ಅಂತ ಸಮರ್ಥ ರಾಮದಾಸ್ ಮಹಾರಾಜರು ವಿಮಲ ಬ್ರಹ್ಮ ನಿರೂಪಣೆ ಹೇಳ್ತಾರ. ಪರಬ್ರಹ್ಮತೆ ಏಕಲೇ ಒಂದೇ ಅದ, ಅದು ಆ ಸ್ಥಿತಿ, ಆ ವಸ್ತು. ಏಕದಾಂಚಿ ಸಕಲಾಸಿ ವ್ಯಾಪಿಲೆ, ಎಲ್ಲಾ ಕಡೆ ತುಂಬಿ ಬಿಟ್ಟದ. ಸಕಲಾಸ ಸ್ಪರ್ಶೋನ ರಾಹಿಲೆ ಸಕಲಾಟಾಯಿ, ಎಲ್ಲರೂ ಒಳಗ ಹೊರಗ ಹತ್ತುಕೊಂಡೇ ಅದ, ಅದು ಇರ್ಲಾರ್ದ ಜಾಗನೇ ಇಲ್ಲ. ಆದ್ರ ನಮಗ ಅದು ಕಾಣಿಸೋದಿಲ್ಲ. ಅದಕ್ಕೆ ಅವ್ರಂತಾರ ಪ್ರಗಟ ವಸೋನಿ ನಸೆ, ಎಲ್ಲಾ ಕಡೆ ಇದ್ರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಗೌಪ್ಯ ಅಸೋನಿ ಭಾಷೆ, ಅಷ್ಟು ಗುಪ್ತಿದ್ರು ಸಹಿತ ಈ ಒಂದು ಶಕ್ತಿ ಕೆಲಸ ಮಾಡ್ಲಿಕ್ಕಂತ ಪ್ರತಿಯೊಬ್ಬರಿಗೂ ಅನುಭವ ಅದ. ಹಿಂಗಾಗಿ ಭಗವಂತನ ಭಕ್ತಿ ಎಲ್ಲರೂ ಮಾಡ್ತಿರ್ತಾರೆ. ಯಾಕಂದ್ರ ಇಷ್ಟೆಲ್ಲ ನೋಡ್ರಿ, ನಾವು ಹುಟ್ಟಿದ ಮೇಲೆ ದೊಡ್ಡವರಾಗೋದು ಪ್ರತಿ ಒಂದು ಕ್ಷಣ. ಸೂರ್ಯ ಹುಟ್ಟತಾನ, ಸೂರ್ಯ ಮುಳುಗ್ತಾನ, ಹಗಲ ಮುಗಿತದ, ಕತ್ಲೆ ಬರ್ತದ, ಸುಖ ದುಃಖ, ಆಮೇಲೆ ಇವು ನಾಲ್ಕು ಇದು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಇವು ಪ್ರತಿಯೊಂದು ಏನಪ್ಪಾ ಅಂದ್ರ ಭಗವಂತನ ಈ ಒಂದು ಸೃಷ್ಟಿ ಕ್ರಮದ ಒಂದು ಇದು ನೋಡಿಬಿಟ್ರ, ಈ ನೀವು ಇದು ನೋಡ್ಬಿಡ್ರಿ, ಏನಂದ್ರೆ ಏನು, ಸೃಷ್ಟಿಯ ಸೌಂದರ್ಯವನ್ನು ನೋಡ್ರಿ. ಕೆಲವೊಬ್ರು ಮಹಾತ್ಮರು ಸೃಷ್ಟಿಯ ಸೌಂದರ್ಯವನ್ನು ನೋಡ್ಕೋತ ಬ್ರಹ್ಮಾನಂದವನ್ನು ಅನುಭವಿಸ್ಬಿಟ್ರು. ನಮ್ಮಲ್ಲಿ ಇವರು ಯಾರಪ್ಪ ಅಂದ್ರ ಮಹಾತ್ಮರು ಹೆಂಗಂದ್ರ ಅವ್ರ ಸೃಷ್ಟಿ ನೋಡೋದ ಕೂಡಲೇ ಅವ್ರು ಅದ್ರಾಗ ಮರ್ತು ಬಿಡ್ತಿದ್ರು. ಬಹಳಷ್ಟು ಮಂದಿ ಸೃಷ್ಟಿ ಸೌಂದರ್ಯದೊಳಗ ತಮ್ಮನ್ನ ತಾವು ಮರಿತಾರ. ನೋಡ್ರಿ, ಒಂದು ಗಿಡ ಹುಟ್ಟುತ್ತದ, ಎಲ್ಲೋ ಗುಡ್ಡದ ಮೇಲೆ ಇರ್ತದ, ಅದು ಹೆಂಗ್ ಬೆಳೀತದೋ, ಅದಕ್ಕೆ ನೀರು ಯಾರು ಇಡ್ತಾರೋ, ಅದು ಫಲ ಹೆಂಗಾಗ್ತದೋ, ಹಿಂಗ ಪ್ರತಿಯೊಂದು ಜೀವಿಗಳು, ಪ್ರತಿಯೊಂದುಗಳು ವನಸ್ಪತಿಗಳು, ಪ್ರತಿಯೊಂದು ಏನಪ್ಪಾ ಅಂದ್ರೆ ಸೃಷ್ಟಿಯ ಪ್ರತಿಯೊಂದು ಸಂರಕ್ಷಣೆ ಮಾಡುವಂತ ಇದೆಲ್ಲ ಕಾರ್ಯ ನೋಡಿದ್ರೆ ಭಗವಂತ ಒಬ್ಬ ಇದ್ದಾನ ಅನ್ನುವಂಥದ್ದು ಗೊತ್ತದ ಕರೆ, ಭಾಸ ಆಗ್ತದ ಕರೆ. ಆದ್ರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಇದಕ್ಕೆ ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಹಂಗಾರೆ ಏನ್ ಮಾಡ್ಬೇಕು? ಅದಕ್ಕೆ ಮತ್ತೆ ಸದ್ಗುರುಗಳ ಪಾದ ಸೇವನೆ ಮಾಡ್ಬೇಕಂತಾರ. ಯಾಕಂದ್ರೆ ಗುರುನಾಥನ ಈ ಗುರುಗಮ್ಯ ಮಾಡುವಾಗ ಆ ವಸ್ತು ನಮ್ಗೆ ಪ್ರಕಟ ಆಗ್ಬೇಕಾಗಿತ್ತಂದ್ರ ಅವ್ರು ಸಮರ್ಥರು ಅಭಂಗ ಎಷ್ಟು ಚಂದ ಮಾಡ್ಯಾರ ಸಮರ್ಥ ರಾಮದಾಸ್ ಮಹಾರಾಜರು. ಹರಿ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಹೇ, ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಹೇ. ಆಗಮ ನಿಗಮ ಸಂತ ಸಮಾಗಮ, ಆಗಮ ನಿಗಮ ಸಂತ ಸಮಾಗಮ, ಸದ್ಗುರು ವಚನಿ ಪಾಹೇ, ಸದ್ಗುರು ವಚನಿ ಪಾಹೇ. ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಹೇ. ನೋಡ್ರಿ ಸಮರ್ಥರು ಅಂತಾರ, ಆ ನಿರಂಜನ ವಸ್ತು, ಆ ಪರಬ್ರಹ್ಮ ವಸ್ತು ಪ್ರಗಟದ. ಆದ್ರ ಅದನ್ನ ತಿಳ್ಕೊಬೇಕಾದ್ರ ಆಗಮ ನಿಗಮ ಸಂತ ಸಮಾಗಮ ಸದ್ಗುರು ವಚನಿ ಪಾಯೆ. ಆಗಮ ನಿಗಮ ಅಂದ್ರ ನಿಗಮಾಗಮದಳು ನಂಬುಗೆ ಇಡಬೇಕು ನಾವು. ನಿಜಗುಣ ಸೇವಕರು ಅಂತಾರ, ನಿಗಮಾಗಮದಳು ನಂಬುಗೆ, ನಿತ್ಯ ವಿಧಿಗಳ ನಗಲ ದೆತ್ಸರು, ದೇಹದಳು ವಿಮೋಹ, ಜಗದಪವಾದದೆಡೆಯಳು ಭೀತಿ, ಸುಜನರ ಬಗೆಗೊಳಿಸುವ ನಡೆ ನುಡಿ ಇಲ್ಲದವನಿಗೆ ಸುಮ್ಮನಾಗದರಿವಿನಿಂದವೇ ಮುಕುತಿ. ಗುರುಪಾದ ಸೇವೆ, ಹರಪೂಜೆ, ಶರಣರ ಸಂಘ, ನಿಜ ಸಮಯ ನಿಷ್ಠೆ, ವಿರತಿ, ವಿದ್ಯೆ, ವಿವೇಕ, ವರಭಕ್ತಿ ನೀತಿಗಳ ಬಲವಿಲ್ಲದವನಿಗೆ ಸುಮ್ಮನಾಗದರಿವಿನಿಂದವೇ ಮುಕುತಿ ಅಂತ. ಅದಕ್ಕೆ ಅವರಂದ್ರು ಆಗಮ ನಿಗಮ ಸಂತ ಸಮಾಗಮ, ಬರೇ ಅಷ್ಟೇ ಅಲ್ಲ, ಅದರ ಜೊತೆ ಸಂತ ಸಮಾಗಮ, ಸಂತರ ಸಮಾಗಮ. ಎಂತ ಸಂತರು ಆಗ ಹೇಳಿದ. ಆಮೇಲೆ ಸದ್ಗುರು ವಚನಿ ಪಾಹೆ, ಗುರುನಾಥ್ ಏನ್ ಹೇಳ್ಯಾನ, ಅವನ ವಚನ ಯಾವುದಂದ್ರೆ ಅವ್ನು ಕೊಟ್ಟಂತ ನಾಮ. ಸದ್ಗುರು ಕರೆ, ಸದ್ಗುರು ಕೊಟ್ಟಂತ ಆ ಉಪದೇಶ ಕರೆ ಅಂತ ಆ ನಾಮದ ಮೇಲೆ ಅಖಂಡ ಶ್ರದ್ಧಾ ಇಟ್ಟು ನಾಮಸ್ಮರಣೆ ಮಾಡಿದ್ರ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಹೇ. ಆತ್ಮವಿಚಾರೇ ತತ್ವ ವಿಚಾರೇ ಗುರು ವಿಚಾರೇ ಬೋಧೆ,
मीपण तूपण शोध पाहता आपण अपना शोधे आत्मविचारे तत्वविचारे गुरु विचारे बोधे मीपण तूपण सदुपाहता आपण अपना साधे आपण अपना साधे प्रगट निरंजन प्रगट निरंजन प्रगट निरंजन आहे ಅವನಂತರ ಆತ್ಮವಿಚಾರ ತತ್ವವಿಚಾರ ಗುರು ವಿಚಾರ ಬೋಧೆ ಮೀಪಣ ತೂಪಣ ನಾನು ನೀನು ಈ ಮೀಪಣ ಅಹಂಕಾರ ಬಿಟ್ಟ ಮೀಪಣ ತೂಪಣ ಶೋಧಪಾತ್ ನಾವು ನೋಡ್ರಿ ನಮ್ಮನ್ನು ಶೋಧ ಬಿಡ್ರಿ ಹೊರಗಿನವ್ರು ಶೋಧ ಮಾಡ್ಕೋತ ಕೂಡ್ತೇವೆ ಆಪಣ ಅಪಣ ಶೋಧೆ ನಿಮ್ಮನ್ನು ನೀವು ಶೋಧ ಮಾಡ್ರಪ್ಪ ಹೊರಗಿನವ್ರು ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಶೋಧ ಮಾಡ್ಕೋತ ಕೂಡ್ಬೇಡ್ರಿ ಮುಂದಂತಾರ ಜಡಾಸಿ ಚಂಚಲ ಚಾಲವಿತಾಹೆ ಚಂಚಲ ಸ್ಥಿರ ನಾರಾಹೆ ಪ್ರಚಿತ आहे शोधुनि पाहे निश्चल होऊ निराहे जडाची चंचल चालविताहे चंचल स्थिर नाराहे प्रचित आहे शोधुनि पाहे निश्चल होऊ निराहे निश्चल होऊ निराहे प्रगट निरंजन प्रगट निरंजन प्रगट निरंजन आहे ಜಡಾಸಿ ಚಂಚಲ ಚಾಲವಿತಾಹೆ ಜಡವಾದದ್ದನ್ನ ಚಂಚಲ ಇದನ್ನ ನಡೆಸಲಿಕ್ಕತ್ತದ ಇದು ನಿಜವಾಗಿ ವಾಸ್ತವಿಕವಾಗಿ ನಮ್ಮ ಶರೀರ ಜಡ ಅದದ ಅದ್ರೊಳಗ ಆ ಆತ್ಮಾರಾಮ ಜೀವಾತ್ಮ ಬಂದ ಆ ಚಂಚಲಾತ್ಮ ಬಂದ್ ಏನ್ ಮಾಡ್ಯಾರ ನಮ್ಮನ್ನೆಲ್ಲ ಹಿಂಗೆ ಹೇಳೋದು ಕೇಳೋದು ಹಾಡೋದು ಕುಣಿಯೋದು ಮಾತಾಡೋದು ಏನೇನೋ ನಮ್ಮಿಂದ ಮಾಡಿಸ್ಲಿಕ್ಕತ್ತಾರ ಆದ್ರ ಮಾಡಿಸ್ಲಿಕ್ಕತ್ತಾನಂತೇಳಿ ಚಂಚಲ ಸ್ಥಿರ ನಾರಾಹಿ ಅದು ಯಾವಾಗಲೂ ಇರೋದಿಲ್ಲಪ್ಪ ಪ್ರಚಿತ ಏನು ನೀನು ಎಷ್ಟು ಅದಕ್ಕೊಂದ ಅದು ಭೋಗ್ಸುತ್ತರ ಕರ್ಮ ಭೋಗಿಸಿದ ಕೂಡಲೇ ಒಳಗಿನ ಚಂಚಲ ವಸ್ತು ಆತ್ಮಾರಾಮ್ ಕಡಿಕೆಯಾಗಿ ಹೋಗ್ಬಿಡ್ತಾನ ಹಂಗ ಚಂಚಲ ಸ್ಥಿರ ನಾರಾಹೆ ಪ್ರಚಿತಾಹೆ ಶೋಧನುಪಾಯೆ ನಿಶ್ಚಲ ಹೋವು ನಿರಾಹೆ ಭಜನಿ ಭಜನ ಆತ್ಮನಿವೇದನ ಭಜನಿ ಭಜನ ಆತ್ಮನಿವೇದನ ಶ್ರವಣ ಮನನ ಸಾಧೆ ದಾಸಮಣೆ ದಾಸಮಣೆ ನಿಜ ಗುಜೆ ಸಾಧಿತಾ ನಾ ತುಜಸಿ ಭವ ಬಾಧೆ प्रगट निरंजन प्रगट निरंजन प्रगट निरंजन आहे ಕೊನೆ ಚರಣದ ಸಮರ್ಥನ ಅಂತಾರ ಭಜನೆ ಮಾಡಿದ್ದನ್ನೇ ಮಾಡು ಸದ್ಗುರು ಭಜನೆ ಹೆಂಗ್ ಮಾಡಂದ್ರ ಮಾಡಿದ್ದನ್ನೇ ಮಾಡು ಭಜನ ಎಷ್ಟು ಮಾಡಂದ್ರ ಸದ್ಗುರುನಾಥ ಸಂತೋಷಗೊಳ್ಬೇಕು ದೇವಾಚ ಸಖ್ಯತ್ವ ಕಾರಣೆ ಆಪುಲೆ ಸೌಖ್ಯ ಸೋಡುನಿದ್ದೇನೆ ಆ ಗುರುನಾಥನ ಸಂತೋಷಕ್ಕಾಗಿ ನಿನ್ನ ಸುಖವನ್ನು ಬಿಟ್ಟು ಭಜನೆ ಮಾಡು ಅನನ್ಯ ಭಾವೇ ಜೀವೆ ಪ್ರಾಣಿ ಶರೀರತೆ ವಿಚಾರ ಇಷ್ಟು ಅನನ್ಯ ಭಾವದಿಂದ ಸದ್ಗುರುನಾಥನ ಭಜನೆ ಮಾಡು ಪ್ರಸಂಗ ಬಂದ್ರೆ ಗುರುನಾಥನ ಸಂಬಂಧ ಪ್ರಾಣ ಕೊಡ್ಲಿಕ್ಕೂ ತಯಾರಾಗಬೇಕು ಹಂಗ್ ಮಾಡಿದಂದ್ರ ಮನಿ ಧರಾವೇತೆ ಹೋತೆ ವಿಘ್ನ ಅವಗೇಚಿ ನಾಸೋ ನಿದಾ ಜಾತೆ ಕೃಪಾ ಕೇಲಿಯ ರಘುನಾಥಾನೆ ಪ್ರಚಿತಿಯೇತೆ ಅಂತ ಸಮರ್ಥ ದಾಸೋದನ ಹೇಳ್ತಾರ ಹಂಗ ಭಜನ ಆತ್ಮನಿವೇದನ ಇದೇನ್ ನಿವೇದನ ಅಂತದಲ್ಲ ಈಗ ಆತ್ಮನಿವೇದನ ಗುರುಪಾದ ಏನು ಇದು ಪಾದಸೇವನ ಭಕ್ತಿಯ ಮುಖಾಂತರ ನಾವು 9ನೇ ಭಕ್ತಿ ಆದಂತ ಆತ್ಮನಿವೇದನವನ್ನು ನಾವು ಭಗವಂತ ಆತ್ಮನಿವೇದನ ಶ್ರವಣ ಮನನ ಸಾಧಿ ಇದನ್ನು ಶ್ರವಣ ಮಾಡಿದ್ದನ್ನು ಮನನ ಮಾಡಿ ನಿನ್ನ ಜೀವನದಾಗ ಅಳವಡಿಸ್ಕೊಂಡು ನಡೆದೆ ಅಂದ್ರ ದಾಸಮಣೆ ನಿಜ ಗುಜೆ ಸಾಧಿತ ನಾ ತುಜಸಿ ಭವಬಾಧೆ ಆ ನಿಜ ವಸ್ತು ನಿನಗ ಅದರ ಮರ್ಮ ನಿನಗೆ ತಿಳಿತದ ಅಂದ್ರೆ ನಿನಗೆ ಭವಸಾಗರ ಚಕ್ರದಿಂದ ನೀ ಬಿಡುಗಡೆ ಆಗ್ತೀಪ ಅಂತೇಳಿ ಸಮರ್ಥರು ಹೇಳ್ತಾರ ಅದಕ್ಕೆ ಅವರಂದ್ರು ಏನಂದ್ರು ಪ್ರಗಟ ಅವರು
ಪ್ರಗಟ ವಸೋನಿ ನಸೆ, ಪ್ರಗಟ ಇದ್ರು ಸಹಿತ ಕಾಣಿಸೋಲ್ತು, ಗೌಪ್ಯ ಅಸೋನಿ ಭಾಷೆ, ಗುಪ್ತ ಇದ್ರು ಸಹಿತ ಭಾಸ ಆಗ್ಲಿಕ್ಕತ್ತದ. ಭಾಷಾ ಹೂನ ಅನಾರಿಸಿ ಗುರುಗಮ್ಯ ಮಾರ್ಗ, ಇದು ಗುರುಗಮ್ಯ ಮಾರ್ಗ ಅನ್ನುವಂತ ವಿಚಾರವನ್ನ ಸಮರ್ಥರು ಹೇಳ್ತಾರ. ಮುಂದ ಮಾರ್ಗ ಹೋಯೆ ಪರಿ ಅಂತರಿಕ್ಷ तेथे सर्व ही पूर्व पक्ष पाहो जाता अलक्ष लक्षवेना ಶ್ರೀರಾಮ್. ಮಾರ್ಗ ಹೋಯೇ ಪರಿ ಅಂತರಿಕ್ಷ, ಇದು ಪರಮಾರ್ಥ ಮಾರ್ಗ ಅನ್ನೋದೇನದಲ್ಲ, ಇದು ಅಂತರ ಒಳಗಿನ ಒಂದು ಪ್ರಯಾಣದ ಅಂತಾರರು. ಅಂತರಿಕ್ಷ ಅಂದ್ರೆ ಏನು? ಅಂತರಿಕ್ಷ ಅಂದ್ರೆ ನಾವು ಅಂತರಿಕ್ಷ ಅಂದ್ರೆ ಅಂತ ತಿಳ್ಕೋದ. ಅಂತರಿಕ್ಷ ಅಂದ್ರೆ ಅಂತರಂಗದೊಳಗ ಕ್ರಮಣ ಮಾಡೋದು. ಇದು ಏನು? ಅಂತರಂಗದೊಳಗ, ನಮ್ಮ ಅಂತರಂಗದೊಳಗ ನಾವು ಆಳದಲ್ಲಿ ಹೋಗಿ 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 ಹೋಗುದು. ಹೆಂಗ ಸಮುದ್ರದ ಆಳದಾಗ ಹೋದ ಕೂಡಲೇ ಮುತ್ತು, ರತ್ನ, ಚಿಪ್ಪ, ವಜ್ರ, ವೈಡೂರ್ಯ, ಚಪ್ಪಗಳು ಇವೆಲ್ಲ ಏನ್ ಸಿಗ್ತಿರ್ತಾವಲ್ಲ, ಹಂಗ ನಿನ್ನ ಅಂತರಂಗದ ಆಳದೊಳಗ ನೀವು ಹೋದಿ ಅಂದ್ರ ಹೋಗುವಂತ ಮಾರ್ಗ ಇದು ಅಂತರಿಕ್ಷ. ಜೇತೆ ಸರ್ವ ಈ ಪೂರ್ವ ಪಕ್ಷ, ಆವಾಗ ನೀವು ಒಳಗೆ ಹೋದಾಗ ಏನ್ ನಿನಗೆಲ್ಲ ಅನುಭವ ಬರ್ತದಲ್ಲ, ಆ ಅನುಭವ ಆತ್ಮಾನುಭವನೇ ಅದ ಖರೆ, ಆದ್ರೂ ಸಹಿತ ಅದು ಪೂರ್ವ ಪಕ್ಷ ಅಂತಾರ. ಪೂರ್ವ ಪಕ್ಷ ಅಂದ್ರೆ ಏನು? ಆ ಅನುಭವಗಳನ್ನು ಹೇಳ್ತದ ಖರೆ, ಅನುಭವಿಸುವವ ನೀನಾಗುವುದಿಲ್ಲ, ಅದಕ್ಕ ಪೂರ್ವ ಪಕ್ಷ ಅಂತಾರ. ಪೂರ್ವ ಪಕ್ಷ ಅಂದ್ರೆ ಏನು? ಈಗ ಹೆಂಗ ಸಿದ್ಧಾಂತ ಮಾಡ್ಬೇಕಾತಂದ್ರ, ಸಿದ್ಧಾಂತ ಮಾಡಿ ತೋರಿಸ್ಬೇಕಾದ್ರ ದೃಷ್ಟಾಂತ ಹೇಳ್ತಾರ. ಅದಕ್ಕೆ ದೃಷ್ಟಾಂತ, ಆ ದೃಷ್ಟಾಂತ ಅನ್ನುವಂತಹದ್ದು ಪೂರ್ವ ಪಕ್ಷ. ದೃಷ್ಟಾಂತವನ್ನ ಸಿದ್ಧಾಂತಕ್ಕೆ ಹೋಗಿ ಅನ್ನೋದು ಸಿದ್ಧ ಮಾಡಿ ತೋರಿಸುವಂತ ಸ್ಥಿತಿ ಏನದಲ್ಲ, ಅದು ಏನದಲ್ಲ, ಪಾಹೋಜಾತ ಅಲಕ್ಷ ಲಕ್ಷವೇನ. ಆ ಸಿದ್ಧ ಸ್ಥಿತಿ ಅನ್ನುವಂತಹದ್ದೇನದ, ಆ ಬ್ರಹ್ಮ ಸ್ಥಿತಿ ಅನ್ನುವಂತಹದ್ದೇನದ, ಆ ಬ್ರಹ್ಮಾನುಭೂತಿ ಅನ್ನುವಂತಹದ್ದೇನದ, ಅನುಭೂತಿನೂ ಅಲ್ಲಿಗೆ ಬರುದಿಲ್ಲ. ಅನುಭವಿಸಿದೆ ನಾನು ಬ್ರಹ್ಮಾನಂದವನ್ನ ಅಂತಂದ್ರೆ, ಅನುಭವಿಸಿನ ಇದ್ದೆ ಅಂದ್ರೆ ಅದು ನಿಜವಾಗಿಯೂ ಅನುಭವ ಅಲ್ಲ. ಅದು ಹೆಂಗಂದ್ರ ಬ್ರಹ್ಮನೊಳಗೆ ನಾವು ಐಕ್ಯವಾಗುವುದು ಅಂತ ಒಂದು ಸ್ಥಿತಿ ಏನದಲ್ಲ. ಮಾರ್ಗ ಹೋಯೆ ಪರಿ ಅಂತರಿಕ್ಷ ಜೇತೆ ಸರ್ವಹಿ ಪೂರ್ವ ಪಕ್ಷ ಪಾಹೋ ಜಾತ ಅಲಕ್ಷ ಲಕ್ಷವೇನ ಅಂತ ಸಮರ್ಥರಂತಾರ. ಹಂಗ ಲಕ್ಷೇ ಜಯಾಸಿ ಲಕ್ಷಾವೇ ಧ್ಯಾನೇ ಜಯಾಸಿ ಧ್ಯಾವೇ ತೇಗೆ ತೇಚಿ ಆಪಣ ಭಾವೇ ತ್ರಿವಿಧ ಪ್ರಚೀತಿ ಶ್ರೀರಾಮ್. ಅದು ಏನು ಒಂದು ಲಕ್ಷದ ನಿನಗದಲ್ಲ, ಒಂದು ಲಕ್ಷ ಅಲಕ್ಷದ ವಸ್ತುಗಳ ನಿನ್ನ ಲಕ್ಷ್ಯ ಏನ್ ಸೇರ್ತದಲ್ಲ, ಆ ಲಕ್ಷ್ಯ ಆ ಧ್ಯಾನದೊಳಗ ನೀನು ಆ ಧ್ಯಾನದೊಳಗ ಅದೇ ಲಕ್ಷ್ಯದೊಳಗೆ ಇಟ್ಟುಕೊಂಡು ಇಷ್ಟೋ ತನಕ ಏನ್ ಹೇಳಿದ ಇದನ್ನೇ ಲಕ್ಷ್ಯ ಇಟ್ಟುಕೊಂಡು ನೀನು ಹೃದಯದೊಳಗ ಆ ಭಗವಂತನ ಒಂದು ಮೇಲೆ ಅಖಂಡ ದೃಷ್ಟಿ ಇಟ್ಟುಕೊಂಡು, ಮಹಾಸ್ವಾಮಿ ಮೇಲೆ ಅಖಂಡ ದೃಷ್ಟಿ ಇಟ್ಕೊಂಡು, ಸದ್ಗುರುವಿನ ಸ್ವರೂಪದ ಮೇಲೆ ಅಖಂಡ ದೃಷ್ಟಿ ಇಟ್ಕೊಂಡು ನೀ ಧ್ಯಾನ ಮಾಡಿದೆ ಅಂದ್ರ ಆವಾಗ ನಿನಗ ನೀ ಹೆಂಗ ಆಗಿಬಿಡ್ತಿ ಅಂದ್ರ ಅದ್ರೊಳಗೆ ಲಯ ಆಗಿಬಿಡ್ತಿ ಅಂತಾರ ಅವರು. ಲಯ ಆಗ್ಬೇಕು. ಯಾಕಂದ್ರೆ ತೇಗೆ ತೇಚಿ ಆಪಣ ಭಾವೇ ತ್ರಿವಿಧ ಪ್ರಚೀತಿ ಅಂತ, ನೀನ್ ಅದ್ರೊಳಗೆ ನೀನೇ ಆಗಬೇಕಂತಾರ ಅವರು. ಈಗ ಹೆಂಗ ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತ ಹೇಳ್ತಿದ್ರಂತ. ಸಮುದ್ರದ ಆಳ ನೋಡ್ಕೊಂಡು ಬರ್ತಾನಂತೇಳಿ ಒಂದು ಉಪ್ಪಿನ ಗೊಂಬೆ ಹೋತಂತ್ರಿ. ಸಮುದ್ರದ ಒಂದು ಆಳ ನೋಡ್ಕೊಂಡು ಬರ್ತಾನೆ ಅಂತೇಳಿ ಎಷ್ಟು ಗುಮ್ಮದ ನೋಡ್ಕೊಂಡು ಬರ್ತಾನಂತ ಹೋಗಿ ಸಮುದ್ರದಾಗ ಒಂದು ಉಪ್ಪಿನ ಗೊಂಬೆ ಹೋಗಿ ಜಿಗಿತಂತ. ಜಿಗಿತು, ತಿರುಗಿ ಬಂದ ಅದು ಹೇಳಲಿಕ್ಕೆ ಅದ ಇರಲಿಲ್ಲ. ಅದು ಸಮುದ್ರ ಜೊತೆ ಸಮುದ್ರನೇ ಆಗಿಬಿಡ್ತು. ಅದು ಆ ಉಪ್ಪಿನ ಸಮುದ್ರ ಜೊತೆ ಅದು ಸಮುದ್ರ ಆಗಿಬಿಡ್ತು. ಅಲ್ಲಿ ಹೇಳಿಕ್ಕೆ ಏನದ, ವಾಚೆ ಬೋಲತಾನಾಹಿ आरतीचे नियोगी गेले मी पण माझे ते सुख काय सांगू. ಜ್ಞಾನೇಶ್ವರ ಮೌಲ್ಯ ಅಂತಾರೆ, ಆ ಸುಖ ಬಾಯಿಲಿಂದ ಹೇಳಿಕ್ ಬರ್ಲಿಕ್ಕೆ ಬ್ಯಾರೆ ಆಗಿದ್ರೆ ಬ್ಯಾರೇನೇ ಇಲ್ಲಲ್ಲ, ಆ ವಸ್ತುನೇ ತಾನಾಗುವಂತ ಒಂದು ಸ್ಥಿತಿ ಏನದಲ್ಲ, ಅದು ಅವ್ರು ಏನಂದ್ರು ಈ ಇದ್ರೊಳಗ ತೇಗೆ ತೇಚಿ ಆಪಣವಾವೆ ತ್ರಿವಿಧ ಪ್ರಚೀತಿ. ತ್ರಿವಿಧ ಪ್ರಚೀತಿ ಅಂದ್ರೆ ಏನು? ಪ್ರಚೀತಿ ಅಂದ್ರ ಅವು ಮೂರು ಪ್ರಚೀತಿ ಅಂದ್ರೆ ಶಾಸ್ತ್ರ ಪ್ರಚೀತಿ, ಗುರು ಪ್ರಚೀತಿ, ಇವುಗಳನ್ನ ಆತ್ಮ ಪ್ರಚೀತಿಯ ಜೊತೆಗೆ ಮೇಳಗೂಡಿಸಿ ತಿಳಿಯುವುದೇ ಏನದಲ್ಲ ತ್ರಿವಿಧ ಪ್ರಚೀತಿ. ಶಾಸ್ತ್ರದೊಳಗೆ ಹೇಳಿದಂತ ಪ್ರಚೀತಿ, ಗುರುವಿನಿಂದ ನಮಗ ಸಿಕ್ಕಂತ ಪ್ರಚೀತಿ, ಆಮೇಲೆ ಆತ್ಮ ಪ್ರಚೀತಿ. ಇವುಗಳ ಎಲ್ಲನೂ ಆತ್ಮ ಪ್ರಚೀತಿ ಒಳಗೆ ನಾವು ನೋಡ್ಲಿಕ್ಕತ್ತೇವೆ. ಒಳಗೇನು ಅದು ಆಗ್ತಲ್ಲ, ಈ ಪ್ರಚೀತಿಯನ್ನ ನಾವು ಅನುಭವಕ್ಕೆ ತಗೊಂಡ ಅವನ ಮೇಳಗೂಡಿಸಿ ತಿಳ್ಕೊಬೇಕಂತಾರೆ.
असो असेही अनुभवाची द्वारे कळती सारासार विचारे सत्संगे करून सत्योत्तरे प्रत्ययासी येते ಶ್ರೀರಾಮ್. असो ही ಅನುಭವ ಮಾರ್ಗ ಅಂದ್ರೆ ಹಿಂಗದ ಅಂತಂತಾರ. ಸಾರಾಸಾರ ವಿಚಾರ ಮಾಡಿದ್ರೆ ಈ ವಿಷಯ ತೀರ್ತದೆ. जेते सारासार विचार तेते होय जगದುದ್ಧಾರ ನವವಿಧ ಭಕ್ತಿಚ ಆಧಾರ ಬಹುತ ಜನಾಸಿ ಅಂತ ಹೇಳಿ 9 ವಿಧದ ಭಕ್ತಿಗಳನ್ನು ಮಾಡ್ಕೋತ ಅದ್ರಾಗ ವಿಶೇಷವಾಗಿ ಪಾದ ಸೇವನ ಅನ್ನುವಂಥದ್ದು ಇದು ಘಡಿಸ್ಬೇಕಾದ್ರೆ ಇದರ ಬದಲು ಶ್ರವಣ ಸರಿಯಾಗಿ ಮಾಡಬೇಕು, ಕೀರ್ತನ ಆಗಬೇಕು, ಭಗವಂತರ ನಾಮದ ಗುಣಗಾನ ಆಗಬೇಕು, ಆಮೇಲೆ ಅಖಂಡ ನಾಮಸ್ಮರಣೆ ಆಗ್ಬೇಕು. ಅವು 3 ಭಕ್ತಿ ಯಾವಾಗ ಯಾರಿಗೆ ಸಾಧಿಸಿರ್ತಾವಲ್ಲ ಅವ್ರಿಗೆ ಈ ಪಾದ ಸೇವನ ಭಕ್ತಿ ಸಾಧಿಸ್ತದ. ಇದು ಯಾರಿಗೆ ಸಾಧಿಸ್ತದ ಅವ್ರ ಆತ್ಮ ನಿವೇದನಕ್ಕೆ ಹೋಗಿ ಮುಟ್ತಾರ ಅನ್ನುವಂತ ಮಾತ ಹೇಳ್ತಾರ. ಆದ್ರೂ ಅಸೋಹಿ ಅನುಭವಾಚಿ ದ್ವಾರೆ ಕಳತಿ ಸಾರಾಸಾರ ವಿಚಾರೆ ಸತ್ಸಂಗಿ ಕರುಣ ಸತ್ಯೋತ್ತರೆ ಪ್ರತ್ಯಯಾಸಿ ಏತಿ. ಈ ಅನುಭವದ ಮಾರ್ಗ ಹಿಂಗದಲ್ಲ, ಸಾರಾಸಾರ ವಿಚಾರ ಮಾಡಿದ್ರೆ ತೀರ್ತದ. ಸತ್ಪುರುಷರ ಸಂಗತಿಯಲ್ಲಿ ಅವರ ಸೇವೆಯಲ್ಲಿ ಇದ್ದರೆ ಇಂಥ ವಿಷಯಗಳು ನಿಶ್ಚಿತವಾಗಿ ತಿಳಿಯುವು ಅಂತೇಳಿ ಈ ಓವಿ 15ನೇ ಓವಿ ಹೇಳ್ತದ. ಅದಕ್ಕೆ ಅವರಂದ್ರು ಸತ್ಪುರುಷರಂದ್ರೆ ಏನು? ಸದ್ಗುರುಗಳು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವಂಥ ಪುರಂದರದಾಸರ ಪದವನ್ನ ಮುಂದಿನ ಸತ್ಸಂಗದೊಳಗೆ ಆ ಪದದಿಂದನೇ ಪ್ರಾರಂಭ ಮಾಡಿ ಮುಂದಿನ ಒಂದು ಸತ್ಸಂಗದೊಳಗೆ ಪಾದ ಸೇವನದ ಮುಂದಿನ ಓವಿಗಳನ್ನ ನಾವು ನೀವುಗಳೆಲ್ಲ ಚಿಂತನೆ ಮಾಡಿ ಧನ್ಯರಾಗೋಣು. ಯಾಕಂದ್ರೆ ಬಹಳ ಅಪ್ರತಿಮವಾದಂಥ ಗುಹ್ಯವಾದಂಥ ವಿಚಾರಗಳನ್ನು ಸಮರ್ಥನೆ ಹೇಳ್ಯಾರ. ಇದನ್ನ ಸದ್ಗುರುನಾಥ ಒಲದ್ರೆ ಏನೆಲ್ಲ ಸಾಧ್ಯ ಆಗ್ತದೆ ಹಂಗ ಗುರುನಾಥ ನನ್ನ ಒಳಗೆ ಕುತ್ಕೊಂಡು ಇದನ್ನ ನುಡಿಸ್ಲಿಕ್ಕತ್ತಾನ ಅಂತೇಳಿ ನಾನು ನಿಮ್ಮ ಮುಂದೆ ಹೇಳಿಕ್ಕೆ ಸಾಧ್ಯದ ಹೊರತಾಗಿ ನಾನು ಇದನ್ನು ಹೇಳುವಂತ ಆ ಒಂದು ಸ್ಥಿತಿ ಅಥವಾ ಆ ಒಂದು ಯೋಗ್ಯತಾನೇ ನಮ್ದಲ್ಲ. ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಒಂದು ಕೃಪಾ, ಮಹಾಸ್ವಾಮಿಯ ಕೃಪಾ, ಶೇಷಾಚಲ ಸದ್ಗುರುಗಳ ಕೃಪಾ, ಇವೆಲ್ಲ ಸದ್ಗುರುಗಳ ರೂಪ ಬೇರೆ ಇದ್ರು ಎಲ್ಲನೂ ಒಂದೇ ಅದ. ಆ ಸದ್ಗುರುನಾಥನ ಕೃಪೆಯಿಂದ ನಾನು ಇವತ್ತು ಇಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಚಿಂತನೆ ಮಾಡಿದೆ. ಇನ್ನು ಮುಂದಿನ ಒಂದು 10 ಓವಿ ಏನವಲ್ಲ ಅವು ಮುಂದಿನ ಸತ್ಸಂಗದಾಗ ನಾವು ನೀವು ಚಿಂತನೆ ಮಾಡೋಣ ಅಂತ ಹೇಳ್ಕೊತ ಇವತ್ತಿನ ಸತ್ಸಂಗಕ್ಕೆ ನಾನು ಸೇವೆಗೆ ವಿರಾಮ ಕೊಡ್ತೇನೆ. आकल्पाय शिवावे तयाकुळा माझिया सकळा हरीचा दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण जामक निदान पांडुरंग पुंडलीक वरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. औदुंबर निवासी भक्ताभिमानी राजाधिराज सद्गुरु शिव चिदंबरेश्वर महाराज की जय. सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ अगड़ी आनंद नगर निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. जय श्री राम. जय चिदंबरा. ಕಾರ್ಯಕ್ರಮದಲ್ಲಿ 3 ದಶಕ 4 ಸಮಾಸ 4 ಪಾದ ಈ ವಿಷಯ ಶ್ರೀ ಶಂಕರ ಶ್ರೀ ಕ್ಷೇತ್ರ ಗಡ್ಡಿಯವರು ನಮಗೆಲ್ಲ ಅದ್ಭುತವಾಗಿ ದಯಪಾಲಿಸಿದ್ದಾರೆ. ಇಲ್ಲಿ ಸಾಕಷ್ಟು ವಿಚಾರಗಳನ್ನ ನಮಗೆ ಅವರು ತಿಳಿಸ್ತಾ ದೇಹ ಬುದ್ಧಿ ಅಂತಕ್ಕಂಥ ವಿಚಾರದ ಕುರಿತಾಗಿ ಸಾಕಷ್ಟು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಾನು ಅಂತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಭಾವನೆಯನ್ನ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ನಾನು ಅನ್ನೋದು ನೆಪ ಮಾತ್ರ ವಿನಃ ಎಲ್ಲವೂ ಕೂಡ ಭಗವಂತನ ಕೃಪೆ ಇಲ್ಲ ಅಂತ ಹೇಳಿದ್ರೆ ಒಂದು ಹುಲ್ಲುಕಡ್ಡಿಯನ್ನು ಕೂಡ ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರವನ್ನ ಪೂರ್ವಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನೇ ವ್ಯಾಸರಾಯರ ಶಿಷ್ಯರಾಗಿರ್ತಕ್ಕಂಥ ಅವರು ಯಾರು ಇಲ್ಲಿ ಸ್ವರ್ಗಕ್ಕೆ ಹೋಗ್ತಕ್ಕಂಥವ್ರು ಇದ್ದೀರಿ ಅಂತ ಹೇಳಿದಾಗ ಎಲ್ಲರೂ ಕೂಡ ನಾನು ನಾನು ಅಂತ ಹೇಳಿ ಹೇಳ್ತಾರೆ. ಅವಾಗ ಕನಕದಾಸರು ಅವರ ಬಾಳೆ ಬಂದಾಗ ಸರದಿ ಬಂದಾಗ ಗುರುವೇ ನಾನು ಹೋದರೆ ಹೋಗಬಹುದು ಅಂತ ಹೇಳ್ತಾರೆ.
ವಿಚಾರವನ್ನ ತಿಳಿಸ್ತಾ ಈ ದಿನದ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಸುಸಂಪನ್ನಗೊಳಿಸ್ತಾ ಇದ್ದೇವೆ. ಔಡುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸದ್ಗುರು ಶ್ರೀ ಶಿವಚಂದ್ರೇಶ್ವರ ಮಹಾರಾಜ್ ಕಿ ಜೈ. ಆನಂದಮನ ಗೃಹ ನಿವಾಸಿ ಭಕ್ತಾಭಿಮಾನಿ ಶ್ರೀ ಶೇಷಾಚಲ ಸದ್ಗುರು ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀ